ಎಲ್ಲರಿಗೂ ನಮಸ್ಕಾರ. MK ಮ್ಯಾಥ್ಸ್ಗೆ ಸ್ವಾಗತ. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೆ CET ಕ್ಲಾಸ್ ಯಾವ ಥರ ಪ್ರಿಪೇರ್ ಆಗೋಣ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಟಾಪಿಕ್ ವೈಸ್ ಕಲ್ತ್ರೆ ಈಸಿ ಆಗುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಸೊ ಈಗ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಪಾರ್ಟ್ 1 ಅಂತ ಅಂದ್ಕೊಳ್ಳಿ ಈಗ. ಸೊ ಪಾರ್ಟ್ 1 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪಾರ್ಟ್ 1 ಏನೇನು ಡಿಸ್ಕಸ್ ಮಾಡಿದ್ವಿ ನಾವು? ಸೊ ಸಬ್ಸೆಟ್ಸ್, ನಂಬರ್ ಆಫ್ ಸಬ್ಸೆಟ್ಸು, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಕಾರ್ಟೇಷನ್ ಪ್ರಾಡಕ್ಟು, ಮತ್ತು ನಂಬರ್ ಆಫ್ ರಿಲೇಷನ್ಸ್, ಈ ಥರ ಕ್ವಶನ್ಸ್ ಕೇಳ್ತಾರೆ, ಹೌದಾ? ಸೊ ಈ ಥರ ಯಾವುದೇ ಕ್ವಶನ್ ಕೇಳಿದ್ರು ಬರೆಯೋಕ್ಕೆ ನಾವು ರೆಡಿ ಆಗಬೇಕು, ಬರೆಯೋಕ್ಕೆ ನಾವು ಪ್ರಿಪೇರ್ ಆಗಬೇಕು. ಆ ಥರ ಈ ಕಾನ್ಸೆಪ್ಟನ್ನ ಫಸ್ಟ್ ಪರ್ಫೆಕ್ಟ್ ಆಗಿಬಿಡೋಣ. ಸೊ ಈ ಕಾನ್ಸೆಪ್ಟ್ಸ್ ನಾವು ಕ್ಲಿಯರ್ ಆದರೆ, ನಮಗೆ ಗೊತ್ತಾದರೆ ಯಾವ ಥರ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೇಕಂತ. ಸೊ ನೆಕ್ಸ್ಟ್ ಪಾರ್ಟ್ 2 ಹೋಗೋಣ, ನೆಕ್ಸ್ಟ್ ಪಾರ್ಟ್ 3 ಹೋಗೋಣ, ಆ ಥರ. ಸೊ ಈ 3 ಪಾರ್ಟ್ಸ್ ಕಂಪ್ಲೀಟ್ ಮಾಡೋದ್ರಾಗೆ ನಾವು ಆಲ್ಮೋಸ್ಟ್ ರಿಲೇಷನ್ ಫಂಕ್ಷನ್ ಚಾಪ್ಟರ್ಸ್ನೆಲ್ಲ ಕವರ್ ಮಾಡಿರ್ತೀವಿ. ಸೊ ಈಗ ಫಸ್ಟ್ ನಾವು ಪಾರ್ಟ್ 1 ಸಬ್ಸೆಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸಬ್ಸೆಟ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದರೆ ರಿಲೇಷನ್ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಯಾಕಂದರೆ ಸಬ್ಸೆಟ್ಟೇ ನಾವು ರಿಲೇಷನ್ ಡೆಫಿನಿಷನಾಗಿ ಯೂಸ್ ಮಾಡ್ತೀವಿ, ಹೌದಾ? ಸೊ ಅದಕ್ಕೆ ಈಗ ಸಬ್ಸೆಟ್ ಕಾನ್ಸೆಪ್ಟು. ಸೊ ಫಸ್ಟ್ ಪಿ ಯು ಆಲ್ರೆಡಿ ಓದಿರ್ತೀವಿ ನಾವು, ಅದಕ್ಕೆ ಸೊ ನಾನು ಜಸ್ಟ್ ಡೆಫಿನಿಷನ್ ಹೇಳಿ ವಿತ್ ಎಕ್ಸಾಂಪಲ್ಸಿಂದ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಓಕೆ? ಸೊ ಈಗ ಎ ಸಬ್ಸೆಟ್ ಆಫ್ ಬಿ ಅಂತ ಬರಿತೀವಿ ನಾವು. ಈ ಸಿಂಬಲ್ ಯೂಸ್ ಮಾಡ್ತೀವಿ. ಈ ಸಿಂಬಲ್ಲೇ ಸಬ್ಸೆಟ್ ಸಿಂಬಲ್, ಇದೇನು ಬರೀತಿದ್ದೀವಲ್ಲ ಈ ಸಿಂಬಲ್ನ ಸಬ್ಸೆಟ್ ಸಿಂಬಲ್ ಅಂತೀವಿ. ಸೊ ಇಫ್ ಆ್ಯಂಡ್ ಓನ್ಲಿ ಇಫ್, ಇದು ಇಫ್ ಆ್ಯಂಡ್ ಓನ್ಲಿ ಇಫ್ ಸಿಂಬಲ್ಲು ಬೈ ಕಂಡೀಷ್ನಲ್ಲು. ಸೊ ಇಫ್ ಆ್ಯಂಡ್ ಓನ್ಲಿ ಇಫ್ ಏನಾಗ್ತದೆ, ಇದ್ರ ಮೀನಿಂಗ್ ಏನು? ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತಂದರೆ ಏನಂದರೆ ಎವ್ರಿ ಎಲಿಮೆಂಟ್ ಆಫ್ ಎ, ಅಂದರೆ ಈಗ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಬರಿತಿದ್ದೀವಲ್ಲ, ಎ ಯಲ್ಲಿರೋಂಥ ಪ್ರತಿ ಎಲಿಮೆಂಟು ಈಸ್ ಆಲ್ಸೋ ಎಲಿಮೆಂಟ್ ಆಫ್ ಬಿ ಅಂತ. ಅಂದರೆ ಎ ಯಲ್ಲಿರೋಂಥ ಎಲ್ಲ ಎಲಿಮೆಂಟ್ಸು ಬಿ ಎಲ್ ಇದ್ದರೆ ಅದನ್ನು ನಾವು ಸಬ್ಸೆಟ್ಸ್ ಅಂತೀವಿ. ಸೊ ಏನಾರ ಆಗಿರ್ಬೋದು, ಎ ಯಲ್ಲಿ ಏನಾರ ಎಲಿಮೆಂಟ್ಸ್ ಇರ್ಬೋದು, ಅವು ಇಷ್ಟು ಎಲಿಮೆಂಟ್ಸು ಬಿ ಎಲ್ ಇರಬೇಕು. ಬಿ ಎಲ್ ಎಕ್ಸ್ಟ್ರಾ ಇರ್ಬೋದು. ಸೊ ಎಕ್ಸ್ಟ್ರಾ ಇರೋದು ನಮಗೆ ಮ್ಯಾಟ್ರ್ ಆಗಲ್ಲ. ಸೊ ಎ ಯಲ್ಲಿರೋಂಥ ಪ್ರತಿ ಎಲಿಮೆಂಟು ಬಿ ಎಲ್ ಇತ್ತಂದರೆ ಅದನ್ನ ನಾವು ಸಬ್ಸೆಟ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ, ಸೊ ಈಗ ಎ ಯಲ್ಲಿ 1, 2, 3 ಇದೆ, ಹೌದಾ? ಬಿ ಯಲ್ಲಿ 2, 3, 4, 1, 5 ಈ ಥರ ಇದೆ, ಓಕೆ? ಸೊ ಈಗ ಅಬ್ಸರ್ವ್ ಮಾಡಿರಿ, 1 ಇದರಲ್ಲಿದೆ, ಎ ಯಲ್ಲಿರೋಂಥ 1 ಬಿ ಯಲ್ಲಿದೆ, 2 ಇದರಲ್ಲಿದೆ ನೋಡಿರಿ, ಎ ಯಲ್ಲಿರೋಂಥ 2 ಬಿ ಯಲ್ಲಿದೆ, 3 ಇದೆ, ಎ ಯಲ್ಲಿರೋಂಥ 3 ಬಿ ಯಲ್ಲಿದೆ. ಹಂಗಂದ್ರೆ ಇದೇನು ಬರಿಬೋದು ನಾವು? ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಬರೀಬೋದು. ಸೊ ಎ ಈ ಸಬ್ಸೆಟ್ ಆಫ್ ಬಿ ಅಂತ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಎ ಯಲ್ಲಿರೋಂಥ ಪ್ರತಿ ಎಲಿಮೆಂಟ್, ಎ ಯಲ್ಲಿರೋಂಥ ಎಲಿಮೆಂಟ್ಸ್ 1, 2, 3 ಬಿ ಎಲ್ ಇದ್ದಾವೆ. ಬಿ ಎಲ್ ಎಕ್ಸ್ಟ್ರಾ ಇದ್ದಾವೆ, ಇನ್ನು ಏನೇನು ಎಕ್ಸ್ಟ್ರಾ ಇದ್ದಾವೆ, 4 ಇದೆ ಎಕ್ಸ್ಟ್ರಾ, 5 ಇದೆ ಎಕ್ಸ್ಟ್ರಾ. ಸೊ ಬಿ ಎಲ್ ಎಕ್ಸ್ಟ್ರಾ ಇರೋದು ಇಂಪಾರ್ಟೆಂಟ್ ಆಗಲ್ಲ. ಸೊ ಎ ಯಲ್ಲಿರೋವೆಲ್ಲವೂ ಬಿ ಎಲ್ ಇರಬೇಕು. ಅದೇ ಈಗ ಎ ಎಲ್ ನಾನು 1, 2, 3 ಅಂತ ತೊಗೊಂಡಿನಿ. ಬಿ ಯಲ್ಲಿ 2, 3, 4, 5 ಅಂತ ತೊಗೊಂಡೆ. ಸೊ ಈಗ ಅಬ್ಸರ್ವ್ ಮಾಡಿರಿ, 2 ಇದೆ, 2 ಎ ಯಲ್ಲಿರೋಂಥ 2 ಬಿ ಎಲ್ ಇದೆ, ಎ ಯಲ್ಲಿರೋಂಥ ಎಲಿಮೆಂಟ್ 3 ಬಿ ಎಲ್ ಇದೆ, ಬಟ್ 1 ಇಲ್ಲ. 1 ಬಿ ಎಲ್ ಸಿಗ್ತಾ ಇಲ್ಲ ಇಲ್ಲಿ. ಸೊ ಹಂಗಂದ್ರೆ ಏನಾಯ್ತು, ಇಲ್ಲಿ ಒಂದು ಎಲಿಮೆಂಟ್ ಎ ಯಲ್ಲಿರೋಂಥ ಒಂದು ಎಲಿಮೆಂಟ್ ಸಿಕ್ಕಿಲ್ಲ ಅಂದರೂ ಇಟ್ ಈಸ್ ನಾಟ್ ಸಬ್ಸೆಟ್. ಸೊ ಇಟ್ ಈಸ್ ನಾಟ್ ಸಬ್ಸೆಟ್ ಬಿ, ಸಬ್ಸೆಟ್ ಆಗ್ತಾ ಇಲ್ಲ ಅಂತ ಬರೀಬೇಕು. ಸೊ ಇದು ನಾಟ್ ಸಬ್ಸೆಟ್ ಸಿಂಬಲ್. ಸಬ್ಸೆಟ್ ಸಿಂಬಲ್ ಈ ಥರ ಬರಿತೀವಿ. ನಾಟ್ ಸಬ್ಸೆಟ್ ಅಂದರೆ ಒಂದು ಲೈನ್ ಹಿಂಗೆ ಈ ಥರ ಹಿಂಗೆ ಕಾಟ್ ಮಾಡ್ತೀವಿ, ಅಂದರೆ ನಾಟ್ ಅಂತ ನೆಗೆಟಿವ್ ಆಗಿ ಹೇಳ್ದಾಗ. ಸೊ ಇಟ್ ಈಸ್ ನಾಟ್ ಸಬ್ಸೆಟ್ ಆಫ್ ಬಿ, ಓಕೆ? ಸೊ ಇದು ಸಬ್ಸೆಟ್ ಡೆಫಿನಿಷನ್ನು. ಸೊ ಈಗ ಸಬ್ಸೆಟ್ ಅರ್ಥ ಆಯ್ತಲ್ಲ. ಈಗ ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಹಿಂಗೆ ನೋಡಿ, ಎ ಇದೆ, ಎ ಯಲ್ಲಿ ಅಂತ ತೊಗೊಂಡನ 1, 2 ಅಂತ ತೊಗೊಂಡು 2 ಎಲಿಮೆಂಟ್ಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ಹೆಂಗೆ ಹೇಳ್ತೀವಿ ನಾವು? ಸೊ 1, 2 ಕನ್ಫ್ಯೂಸ್ ಆಗುತ್ತೆ ಕೆಲವರಿಗೆ. ಸೊ ಎ ಬಿ ಅಂತ ತೊಗೊಂಡು, ಓಕೆ? ಸೊ ಸೆಟ್ ಎ ಅಲ್ಲಿ ಏನೇನಿದ್ದಾವೆ ಎಲಿಮೆಂಟ್ಸು? ಎ ಕಮ ಬಿ, ಓಕೆ? ಎ ಕಮ ಬಿ ಅಂತ ಇದೆ. ಸೊ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ಅಂತ ಹೆಂಗೆ ಬರಿತೀವಿ ನಾವು? ಎನ್ ಆಫ್ ಎ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ಎಲ್ಲನ ಕ್ವಶನಲ್ಲಿ ನೀವು ಎನ್ ಆಫ್ ಎ ಅಂತ ನೋಡಿದರೆ ಈ ಥರ ಎನ್ ಆಫ್ ಎ, ಎನ್ ಆಫ್ ಬಿ ಅಂತ ನೋಡಿದ್ರೆ ಇದ್ರ ಮೀನಿಂಗ್ ಏನು? ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಅಂತ ಇದ್ರ ಮೀನಿಂಗ್. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಅಂದರೆ ಕೌಂಟ್ ಮಾಡಿ, ಎ ಅಲ್ಲಿ ಎಷ್ಟಿದೆ? 1 ಬಿ, ಎ ಬಿ 2 ಇದ್ದಾವೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಏನಾಯ್ತು ಈಗ? 2 ಆಯಿತು. ಸೊ ಎನ್ ಆಫ್ ಎ ಈಕ್ವಲ್ಸ್ ಟು 2. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಎಷ್ಟಿದೆ? 2 ಇದೆ. ಈ ಥರ ಎನ್ ಆಫ್ ಎ, ಎನ್ ಆಫ್ ಬಿ ಈ ಥರ ಡಿನೋಟ್ ಮಾಡ್ತಾ ಇದ್ದಾರೆ. ಎನ್ ಆಫ್ ಸಿ ಈ ಥರ ಮೀನಿಂಗ್ ಏನು? ಎನ್ ಆಫ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಅದರಲ್ಲಿ ಎಷ್ಟಿದ್ದಾವೆ ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ ಈ ಥರ ಎನ್ ಆಫ್ ಅಂತ ಯೂಸ್ ಮಾಡ್ತೀವಿ, ಹೌದಾ? ಸೊ ಈ ಎನ್ ಆಫ್ ಎ 2 ಆಯ್ತು. ಈಗ ಸಬ್ಸೆಟ್ಸ್ ಬರಿಬೇಕು ನಾವು. ಸಬ್ಸೆಟ್ಸ್ ಬಗ್ಗೆ ಗೊತ್ತಾಗಬೇಕಲ್ಲ. ಸೊ ಸಬ್ಸೆಟ್ಸ್ ಏನಾಗ್ತವೆ ಅಂತ, ಸಬ್ಸೆಟ್ಸ್ ಆಫ್ ಎ ಬರಿಬೇಕು.
ಸೊ ಇದು ಮೇನ್ ಸಬ್ಸೆಟ್ಸ್ ಆಫ್ ಎಲ್ಲಿ ಏನಿದಾವೆ ಎ ಕಮ ಬಿ 2 ಎಲಿಮೆಂಟ್ಸ್ ಇದ್ದಾವೆ. ಸೊ ಇದನ್ನು ಸಬ್ಸೆಟ್ಸ್ ಆಗಿ ಬರಿಬೇಕು ನಾವೀಗ. ಸೊ ಸಬ್ಸೆಟ್ಸ್ ಅಂದರೆ ಏನು ಮೀನಿಂಗ್ ಅವಾಗಲೇ ಗೊತ್ತಾಯಿತು. ಸೊ ನಾವು ಹೇಳೋಂಥ ಸೆಟ್ಟು ಇದರಲ್ಲಿ ಇರಬೇಕು, ಎಲ್ಲಿ ಇರಬೇಕು, ಅದು ಸಬ್ಸೆಟ್ಸ್. ಸೊ ಈಗ ಸಬ್ಸೆಟ್ಸ್ ಬರೀಬೇಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಎಮ್ ಟಿ ಸೆಟ್ ಸಬ್ಸೆಟ್ ಅಂತ. ಎಮ್ ಟಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎ. ಹೌದಾ? ನೆಕ್ಸ್ಟ್ ಟೋಟಲ್ ಇಟ್ ಸೆಲ್ಫ್ ಏನಿರುತ್ತೆ ಅದು ಎ. ಎರಡು ಸಬ್ಸೆಟ್. ನಮಗೆ ಸಬ್ಸೆಟ್ ಕಾನ್ಸೆಪ್ಟ್ ಫಸ್ಟ್ ಪಿ ಅಲ್ಲಿ ಓದಬೇಕಾದ್ರೆ ಇವೆರಡು ಓದಿರ್ತೀವಿ ನಾವು. ಎಮ್ ಟಿ ಸೆಟ್ ಈಸ್ ಆಲ್ವೇಸ್ ಎ ಸಬ್ಸೆಟ್ ಟು ಎನಿ ಸೆಟ್ ಆ್ಯಂಡ್ ಎ ಸೆಟ್ ಇಟ್ ಸೆಲ್ಫ್ ಈಸ್ ಎ ಸಬ್ಸೆಟ್ ಟು ಎನಿ ಸೆಟ್ ಅಂತ. ಓಕೆ, ಸೊ ಎಮ್ ಟಿ ಸೆಟ್ ಯಾಕೆ ಸಬ್ಸೆಟ್ ಆಯಿತು ಏನು ಅಂತ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮಾಡಿ, ನನ್ನ ಅದು ಸಪ್ರೇಟ್ ನಿಮಗೆ ಬೇಕಂದರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಈಗ ಎಮ್ ಟಿ ಸೆಟ್ ಇದು ಸಬ್ಸೆಟ್ ಆಫ್ ಎ ಆಗುತ್ತೆ. ಸೆಟ್ ಎ ಕೂಡ ಇದಕ್ಕೆ ಸಬ್ಸೆಟ್ ಆಗುತ್ತೆ. ಸೆಟ್ ಇಟ್ ಸೆಲ್ಫ್ ಅಂದರೆ ಎ ಕಮ ಬಿ ಇದೆಲ್ಲ ಇದೇ ಸೆಟ್ ಎ ಕೂಡ ಸಬ್ಸೆಟ್ ಆಫ್ ಎ ಆಗುತ್ತೆ. ಹಿಂಗೆ ಬರಿಬೋದಲ್ಲ, empty set is a subset of a is a subset of a is a subset of a. ಆಗ್ತಾಯಿದ್ದೇನೆ, ಎಗೆ ಸಬ್ಸೆಟ್ ಆಗ್ತಾಯಿದೆ. ಎಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಎಲ್ಲೇ ಇರ್ತವೆ. ಸೊ ಎ ಕೂಡ ಸಬ್ಸೆಟ್ ಆಗುತ್ತೆ. ನೆಕ್ಸ್ಟ್ ಸಿಂಗಲ್ ಎಲಿಮೆಂಟ್ ಬರಿತೀವಿ. ಸಿಂಗಲ್ ಎಲಿಮೆಂಟ್ ನೋಡಿ ಸೆಟ್ ಎ ಸಿಂಗಲ್ ಟನ್ ಸೆಟ್ ಎ ಅಂತೀವಿ. ಇದನ್ನ ಇದು ನೋಡಿ, ಇದು ಮೀನಿಂಗ್ ಏನಿದು ಸಿಂಗಲ್ ಟನ್ ಅಂತೀವಿ. ನೆನ್ಪಿಟ್ಕೊಡ್ರಿ, ಯಾಕಂದರೆ ಈಗ ಸಿ ಟಿ ಕ್ವಶನ್ಸಲ್ಲಿ ಸಮ್ಟೈಮ್ಸ್ ಬಂದುಬಿಡ್ತವೆ ರಿಲೇಷನ್ ಫಂಕ್ಷನ್ ಸಾಲ್ವ್ ಮಾಡೋಕಾದ್ರೆ ಸಿಂಗಲ್ ಟನ್ ಸೆಟ್ ಅಂದ್ಬಿಡ್ತಾರೆ. ಸೊ ಅದು ಗೊತ್ತಿರ್ಬೇಕು ನಮಗೆ. ಸಿಂಗಲ್ ಟನ್ ಸೆಟ್ ಇದು. ಸೊ ಸೆಟ್ ಎ ಇದೇನಿದು ಸಿಂಗಲ್ ಟನ್ ಸೆಟ್ ಎ, ಮತ್ತು ಸೆಟ್ ಬಿ ಸಿಂಗಲ್ ಆಗಿ ಬರಿತೀನಿ. ಸೊ ಡಬಲ್ ಬರಿಬೇಕು ಆ್ಯಕ್ಚುಲಿ. ಎ ಕಮ ಬಿ ಇದೆ ಅಲ್ಲ, ಸೆಟ್ ಎ ಅಂದರೆ ಏನಿದೆ ಎ ಕಮ ಬಿ. ಸೊ ಆಲ್ರೆಡಿ ಬರ್ದಿದ್ದೀವಿ ಸೆಟ್ ಇಟ್ ಸೆಲ್ಫ್. ಸೊ ಸಿಂಗಲ್ ಇರೋ ಬರಿತಾ ಇದ್ದೀವಿ, ಡಬಲ್ ಇರೋ ಬರಿತಾ ಇದ್ದೀವಿ, ಏನು ಬರದೇ ಇಲ್ಲ ಅದು ಕೂಡ ಸಬ್ಸೆಟ್ಟು. ಸೊ ಡಬಲ್ ಇರೋದು ಸಿಂಗಲ್ ಇರೋದು ಎಮ್ ಟಿ ಸೆಟ್. ಸೊ ಹಂಗಂದರೆ ಈಗ ಎನ್ ಆಫ್ ಎ ಅಲ್ಲಿ 2 ಎಲಿಮೆಂಟ್ಸ್ ಇದ್ದರೆ ಯಾವ್ಯಾವ್ದು ಸಬ್ಸೆಟ್ಸ್ ಬರಿಬೋದು ನೋಡ್ರಿ. 0 ಸಬ್ಸೆಟ್ಟೇ ಬರಿತಾ ಇರುವ ಅಂದರೆ ಎಮ್ ಟಿ ಸೆಟ್. ಸಿಂಗಲ್ ಎಲಿಮೆಂಟಿನೂ ಬರಿಬೋದು 1, ಡಬಲ್ ಎಲಿಮೆಂಟ್ ಇರೋ ಬರಿಬೋದು 2. 0 1 2 ಇಷ್ಟರ ಮೇಲೆ ಸಬ್ಸೆಟ್ಸ್ ಮಾಡ್ಬೋದು. 0 ಅಂದರೆ ಖಾಲಿ ಇಡ್ಬೋದು, ಸೆಟ್ ಎಮ್ ಟಿ ಇರ್ಬೋದು. 1 ಅಂದರೆ ಸಿಂಗಲ್ ಸೆಟ್ಟಲ್ಲಿ ಒಂದೊಂದೇ ಎಲಿಮೆಂಟ್ ಆಗ್ತಾ ಹೋಗೋದು, ಇದು ಸಬ್ಸೆಟ್ಸ್ ಆಗ್ತವೆ. ಮತ್ತು 2 ಎಲಿಮೆಂಟ್ಸ್ ಆಗ್ತಾ ಹೋಗುತ್ತೆ. ಒಂದು ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಆಗ್ತಾ ಹೋಗೋದು, ಇದು ಸಬ್ಸೆಟ್ ಆಗ್ತವೆ. ಈಗ ಅಬ್ಸರ್ವ್ ಮಾಡಿರಿ. ಸೊ ಈಗ ಇದರಲ್ಲಿ ಎಷ್ಟಿದೆ ನೋಡ್ರಿ, ಇದರಲ್ಲಿ ಎಷ್ಟು ಸಬ್ಸೆಟ್ಸ್ ಬಂದ್ವು ಈಗ ಅಂತ ಮೇನ್ ನಮಗೆ. ಈಗ ಇದು ಅಬ್ಸರ್ವ್ ಮಾಡಿದರೆ ನಮ್ಗೆ ಎಷ್ಟು ಬಂದು 4 ಸಬ್ಸೆಟ್ಸ್ ಬಂದು. ಒಂದು ಎಮ್ ಟಿ, ಒಂದು ಇಟ್ ಸೆಲ್ಫು, ಒಂದು ಸಿಂಗಲ್ ಟನ್ ಸೆಟ್ ಎ, ಒಂದು ಸಿಂಗಲ್ ಟನ್ ಸೆಟ್ ಬಿ. 4 ಸಬ್ಸೆಟ್ಸ್ ಬಂದು. 4 ಸಬ್ಸೆಟ್ಸ್ ಇದಾವೆ. ಸಬ್ಸೆಟ್ಸ್ ಆಫ್ ಎ 4 ಇದ್ದಾವೆ ಇಲ್ಲಿ. ಅರ್ಥ ಆಯ್ತಾ? ಸೊ ಈಗ ಅದೇ ಥರ 3 ತೊಗೊಂಡ್ರೆ ಏನಾಗುತ್ತೆ ನೋಡಿ. ಸೊ ಎ ನಾನು ಇಲ್ಲಿ ಏನು ಕನ್ಸಿಡರ್ ಮಾಡ್ತೀನಿ, ಎ ಬಿ ಸಿ 3 ಇದ್ದಾವೆ. ಸೊ ಹಂಗಂದ್ರೆ ಈಗ ಎನ್ ಆಫ್ ಎ ಏನಾಗುತ್ತೆ, ಎನ್ ಆಫ್ ಎ 3 ಆಯಿತು. ಈಗ ನೋಡಿ, ಈಗ ಅಬ್ಸರ್ವ್ ಮಾಡಿ ಏನೇನು ಬರಿಬೋದು ನಾವು. 0 ಎಮ್ ಟಿ ಸೆಟ್ ಬರಿಬೋದು, ಮತ್ತು ಸಿಂಗಲ್ ಎಲಿಮೆಂಟ್ಸ್ ಇರೋ ಬರಿಬೋದು. ನೆಕ್ಸ್ಟು ಡಬಲ್ ಎಲಿಮೆಂಟ್ಸ್ನ ಬರಿಬೋದು ಸೆಟ್ಟಲ್ಲಿ. ನೆಕ್ಸ್ಟು 3 ಎಲಿಮೆಂಟ್ಸ್ ಇರೋ ಬರಿಬೋದು. ಇವಿಷ್ಟು ನಮಗೆ ಸಬ್ಸೆಟ್ಸ್ ಬರ್ತವೆ. 0 ಅಂದರೆ ಎಮ್ ಟಿ ಸೆಟ್ ಬರುತ್ತೆ. 1 ಅಂದರೆ ಸಿಂಗಲ್ ಟನ್ ಸೆಟ್ಸ್ ಬರ್ತವೆ, ಒಂದೊಂದೇ ಎಲಿಮೆಂಟ್ ಇರೋ. 2 ಅಂದರೆ ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಇರೋ ಬರ್ತವೆ. ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇರೋ ಬರ್ತವೆ. ಸೊ ಸಬ್ಸೆಟ್ಸ್ ಏನಾಗ್ತವೆ ಇಲ್ಲಿ ಬರೆಯೋಣ, ಸಬ್ಸೆಟ್ಸ್. ಸೊ ಸಬ್ಸೆಟ್ಸ್ ಏನಾಗ್ತದೆ, ಫಸ್ಟ್ ಎಮ್ ಟಿ. ಓಕೆ, ಎಮ್ ಟಿ ಬರೆದ್ಬಿಟ್ಟೆ. ಎಮ್ ಟಿ ಇದೆ ಯಾವುದೇ ಸಬ್ಸೆಟ್ ಕೇಳಿ ಫಸ್ಟ್ ಎಮ್ ಟಿ ಸೆಟ್ ಬರಬೇಕು, ಸಬ್ಸೆಟ್ ಬರುತ್ತೆ ಎಮ್ ಟಿ. ನೆಕ್ಸ್ಟ್ ಸಿಂಗಲ್ ಇರೋ ಬರೀ. ಸಿಂಗಲ್ ಅಂದರೆ ಏನು, ಎ ಸಿಂಗಲ್ ಟನ್ ಸೆಟ್ ಎ. ನೆಕ್ಸ್ಟ್ ಸಿಂಗಲ್ ಟನ್ ಸೆಟ್ ಬಿ ಇದು ಬರ್ತದೆ. ನೆಕ್ಸ್ಟ್ ಸಿಂಗಲ್ ಟನ್ ಸೆಟ್ ಸಿ ಇದು ಬರ್ತದೆ. ಎಲ್ಲ ಸಿಂಗಲ್ ಇರೋ ಬರ್ತದೆ. ನೆಕ್ಸ್ಟ್ ಡಬಲ್ ಇರೋ ಬರ್ರಿ. ಡಬಲ್ ಹೆಂಗೆ ಬರೀಬೇಕು ನೋಡ್ರಿ, ಈಗ ಎ ಇಂದ ಸ್ಟಾರ್ಟ್ ಮಾಡಿರಿ. ಎ ಬಿ ಅದಾ, ಎ ಕಮ ಬಿ. ನೆಕ್ಸ್ಟ್ ಎ ಕಮ ಸಿ, ನೆಕ್ಸ್ಟ್ ಏದಾಯ್ತಾ. ನೆಕ್ಸ್ಟ್ ಬಿಗೆ ಬರ್ರಿ, ಬಿ ಕಮ ಸಿ. ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗ್ರಿ. ಬಿ ಕಮ ಸಿ ಡಬಲ್ ಇರೋ ಬರೀತೀನಿ. ಎ ಬಿ ಆಯಿತು, ಎ ಸಿ ಆಯಿತು, ನೆಕ್ಸ್ಟ್ ಬಿ ಸಿ ಆಯಿತು. ಸೊ ಇಲ್ಲಿ ಡಬಲ್ ಸೆಟ್ಸ್ ಇರೋವೆಲ್ಲ ಬರುತ್ತೆ. ನೆಕ್ಸ್ಟ್ ತ್ರಿಬಲ್ ಇರೋ ಬರ್ರಿ. ತ್ರಿಬಲ್ ಅಂದರೆ ಇದೇ ಇರೋದು, ಎ ಬಿ ಸಿ ಇದು ಒಂದೇ ಇರೋದು. ಸೊ ಇದನ್ನೇ ಏನಂತೀವಿ ನಾವು, ಇಟ್ ಸೆಲ್ಫ್ ಎ ಅಂತ. ಸೊ ಇವು ಫಿಕ್ಸ್ ಬರುತ್ತೆ ನೋಡ್ರಿ. ಒಂದು ಎಮ್ ಟಿ ಸೆಟ್ಟು, ಒಂದು ಸೆಟ್ ಇಟ್ ಸೆಲ್ಫ್, 2 ಬಂದೇ ಬರ್ತವೆ. ಉಳಿದಿದ್ದು ಚೇಂಜ್ ಆಗ್ತಾ ಇರ್ತದೆ, ಡಿಪೆಂಡ್ ಅಪಾನ್ ಕ್ವಶನ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಈಗ ಎಷ್ಟು ಬಂದ ನೋಡ್ರಿ ನಮಗೆ ಇಲ್ಲಿ ಟೋಟಲಿಗೆ ಎಷ್ಟಿದಾವೆ ಇದರಲ್ಲಿ. ಟೋಟಲ್ ಇದರಲ್ಲಿಗ ಎಷ್ಟು ಸಬ್ಸೆಟ್ಸ್ ಬಂದು ಅಂದರೆ ನೋಡ್ರಿ, 1 2 3 4 5 6 7 8. ಟೋಟಲ್ ಇಲ್ಲಿ 8 ಬಂದು ನಮ್ಗೆ ಸಬ್ಸೆಟ್ಸ್. ಸೊ ಇಲ್ಲಿ ಎಷ್ಟು ಬಂದಿದ್ದು, 4 ಬಂದಿದ್ದು. ಹೌದಾ, ಇಲ್ಲಿ ಎಷ್ಟು ಬರ್ತಾ ಇದೆ ಈಗ, 8 ಬರ್ತಾ ಇದೆ. ಸೊ ಹಂಗಂದ್ರೆ ಈಗ ನೋಡಿ ಅಬ್ಸರ್ವ್ ಮಾಡಿರಿ. ಸೊ ಫಸ್ಟ್ ಏನು ತೊಗೊಂಡಿದ್ವಿ ನಾವು, ಎ 2 ಎಲಿಮೆಂಟ್ಸ್ ತೊಗೊಂಡಿದ್ವಿ. ಎ ಕಮ ಬಿ 2 ಎಲಿಮೆಂಟ್ಸ್ ತೊಗೊಂಡಿದ್ವಿ. ಅಂದರೆ ಎನ್ ಆಫ್ ಎ ಅಲ್ಲಿ ಎಷ್ಟಿತ್ತು, 2 ಎಲಿಮೆಂಟ್ಸ್ ಇತ್ತು. ಸಬ್ಸೆಟ್ಸ್ ಎಷ್ಟು ಬಂದು ನಮಗಿಲ್ಲಿ, ಸಬ್ಸೆಟ್ಸ್ ಎಷ್ಟು ಬಂದು
ಸಬ್ಸೆಟ್ಸ್ ನಮಗೆ 4 ಬಂದು, ಹೌದಾ? ಸೊ ನೆಕ್ಸ್ಟ್ ಸೆಟ್ ಏನು ಮಾಡಿದ್ವಿ, 3 ಎಲಿಮೆಂಟ್ಸ್ ತೊಗೊಂಡ್ವಿ, ಎ ಬಿ ಸಿ 3 ಎಲಿಮೆಂಟ್ಸ್ ತೊಗೊಂಡ್ವಿ. ಸೊ ಎನ್ ಆಫ್ ಎ ಎಷ್ಟಾಯಿತು, ಇಲ್ಲಿ 3 ಆಯಿತು, 3 ಎಲಿಮೆಂಟ್ಸ್ ಆಯಿತು. ಸೊ ಇಲ್ಲಿ ಸಬ್ಸೆಟ್ಸ್ ಎಷ್ಟು ಬಂದವು, 8 ಬಂದು. ಈಗ ಅಬ್ಸರ್ವ್ ಮಾಡಿರಿ, ಈಗ ನಾನು ಇನ್ನೊಂದು ಎಲಿಮೆಂಟ್ ಜಾಸ್ತಿ ಮಾಡ್ತೀನಿ. ಈಗ ಎ ಬಿ ಸಿ ಡಿ 4 ಎಲಿಮೆಂಟ್ಸ್ ಅದು. ಎನ್ ಆಫ್ ಎಲ್ಲಿ ಎಷ್ಟಾಯ್ತು, ಈಗ ಎನ್ ಆಫ್ ಎ ಈಕ್ವಲ್ಸ್ ಟು 4, ಎನ್ ಆಫ್ ಎಲ್ 4 ಎಲಿಮೆಂಟ್ಸ್ ಅದು. ಸೊ ಈಗ 4 ಎಲಿಮೆಂಟ್ಸ್ ಆದರೆ ಸಬ್ಸೆಟ್ಸ್ ಎಷ್ಟಾಗ್ತವೆ ಅಂತ ಈಗ ಹೆಂಗೆ ಫೈಂಡ್ ಮಾಡಿ, ಇವೆಲ್ಲ ಬರೆಯೋಕ್ಕಾಗಲ್ಲ. ಈಗ ಬರ್ತಾ ಸಬ್ಸೆಟ್ಸ್ ಭಾಳ ಆಗ್ತಾ ಹೋಗ್ತವೆ, ಎಲ್ಲ ಬರೆಯೋಕ್ಕಾಗಲ್ಲ. ಸೊ 4 8 ಮ್ಯಾಕ್ಸಿಮಮ್ 8 ಬರೀಬೋದು. ನೆಕ್ಸ್ಟ್ ಬರಿಬೋದು, ಟೈಮ್ ಆಗ್ತಾ ಹೋಗುತ್ತೆ ನಮಗೆ, ಹೌದಾ? ಬಟ್ ಗೊತ್ತಿರ್ಬೇಕು ಏನೇನು. ಈಗ 4 ಅಂದರೆ ನಮಗೆ ಏನೇನು ಬರ್ತವೆ, 4 ಇದಾವಲ್ಲ ಎಲಿಮೆಂಟ್ಸು, ಯಾವ್ಯಾವ ಥರ ಸಬ್ಸೆಟ್ಸ್ ಬರ್ತವೆ ಅಂತ ಗೊತ್ತಿರ್ಬೇಕು. ಯಾವ್ಯಾವ ಥರ ಬರ್ತವೆ, 0 ಅಂದರೆ ಎಂಟಿ ಸೆಟ್ ಬರುತ್ತಲ್ಲ, ಏನು ಇರೋದೇ ಇಲ್ಲ ಎಲಿಮೆಂಟ್ಸು. ನೆಕ್ಸ್ಟ್ ಏನು ಬರ್ತವೆ, 1 ಸಿಂಗಲ್ ಇರೋ ಬರಿಬೋದು, ಅದು ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್ 2 ಡಬಲ್ ಎಲಿಮೆಂಟ್ಸ್ ಇರೋ ಬರಿಬೋದು. ನೆಕ್ಸ್ಟ್ 3 ಎಲಿಮೆಂಟ್ಸ್ ಇರೋವನ್ನ ಸಬ್ಸೆಟ್ಸ್ ಆಗಿ ಬರಿಬೋದು. ನೆಕ್ಸ್ಟ್ ಲಾಸ್ಟ್ 4 ಅಲ್ಲಿ ಏನಿರುತ್ತೋ ಅದೇ 4 ಎಲಿಮೆಂಟ್ಸ್ ಸೇರಿಸಿ ಬರಿಬೋದು ಸೆಟ್. ಇಷ್ಟು ರೀತಿ ಸಬ್ಸೆಟ್ಸ್ ಬರ್ತಾ ಹೋಗ್ತವೆ. ಒಂದು 0 ಅಂದರೆ ಎಂಟಿ ಸೆಟ್ ಬರುತ್ತೆ, ಸಿಂಗಲ್ಟನ್ ಸೆಟ್ಟು ಒಂದೊಂದು ಎಲಿಮೆಂಟ್ ಇರೋದು ಬರುತ್ತೆ. 2 ಅಂದರೆ 2 ಎಲಿಮೆಂಟ್ಸ್ ಇರೋ ಬರ್ತವೆ. 3 ಅಂದರೆ 3 ಎಲಿಮೆಂಟ್ಸ್ ಇರೋ ಬರ್ತವೆ ಸಬ್ಸೆಟ್ಸು. ನೆಕ್ಸ್ಟ್ 4 ಅಂದರೆ 4 ಎಲಿಮೆಂಟ್ಸ್ ಇರೋ ಬರ್ತವೆ. ಇವಿಷ್ಟು ರೀತಿ ಬರ್ತವೆ. ಟೋಟಲ್ ಎಷ್ಟು ಬರ್ತವೆ ಅಂತ ಫೈಂಡ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ನೋಡ್ರಿ ಏನಾಗ್ತದೆ, 4ನ ಹೆಂಗೆ ಬರಿಬೋದು, 2 ಸ್ಕ್ವೇರ್ ಅಂತ ಬರಿಬೋದು. 4ನ 2 ಸ್ಕ್ವೇರ್ ಅಂತ ಬರಿಬೋದು. 8ನ ಹೆಂಗೆ ಬರಿಬೋದು ಹಂಗಂದ್ರೆ 2 ಕ್ಯೂಬ್ ಅಂತ ಬರಿಬೋದು. 8ನ 2 ಕ್ಯೂಬ್ ಅಂತ ಬರಿಬೋದು. ಈ 2 ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೋಡಿ, 2 ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಇಲ್ಲಿದೆ ಅಲ್ಲ, ಇದು 2 ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ನಮಗೆ, ಇದು ನಂಬರ್ ಆಫ್ ಎಲಿಮೆಂಟ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದೆ. 2ಗೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಪವರ್ ರೈಸ್ ಮಾಡಿಬಿಟ್ರೆ ಅಷ್ಟು ಸಬ್ಸೆಟ್ಸ್ ಬರ್ತವೆ ಅಂತ ಇದ್ರ ಮೀನಿಂಗ್. ಪ್ಯಾಟರ್ನ್ ಈ ಥರ ಫಾಲೋ ಆಗ್ತಾಯಿದೆ. ಈಗ 8 ಬಂತಲ್ಲ, 8ನ ಹೆಂಗೆ ಬರ್ತೀವಿ, 2 ಪವರ್ 3. ಈ 3 ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, 3 ಇಲ್ಲಿದೆ ಅಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಎಷ್ಟಿದೆ, 3 ಇದೆ ಇಲ್ಲಿ, ಹೌದಾ? 3 ಇದೆ. ಸೊ ಅದೇ ಇದು 3, 2 ಪವರ್ 3 ಮಾಡಿದ್ವಿ. ಸೊ ಈಗ ಹಂಗೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ನೋಡ್ರಿ, 4 ಇದ್ದಾವೆ. ಹಂಗಂದ್ರೆ ಸಬ್ಸೆಟ್ಸ್ ಕೇಳ್ತಾ ಇದ್ದಾರೆ. ಸಬ್ಸೆಟ್ಸ್ ಏನಾಗುತ್ತೆ ಹಂಗಂದ್ರೆ 2 ಪವರ್ 4 ಮಾಡಬೇಕು. ಇದೇ ನಂಬರ್ ಆಫ್ ಸಬ್ಸೆಟ್ಸ್. 2 ಪವರ್ 4 ಅಂದರೆ ಗೊತ್ತು ನಮಗೆ, 2 ಇಂಟು 2 ಇಂಟು 2 ಇಂಟು 2 4 ಟೈಮ್ಸ್ 2ನ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಇಂಟು 2 ಇಂಟು 2 ಮಾಡಿದಾಗ ಎಷ್ಟು ಬರುತ್ತೆ, 16 ಬರುತ್ತೆ. ಸೊ ಹಂಗಂದ್ರೆ 16 ಸಬ್ಸೆಟ್ಸ್ ಇದ್ದಾವೆ. 16 ಸಬ್ಸೆಟ್ಸಲ್ಲಿ ಎಂಟಿ ಸೆಟ್ ಇದೆ, ಸಿಂಗಲ್ಟನ್ ಸೆಟ್ ಇರೋವಿದ್ದಾವೆ, ಡಬಲ್ ಎಲಿಮೆಂಟ್ಸ್ ಇರೋವಿದ್ದಾವೆ, ತ್ರಿಬಲ್ ಎಲಿಮೆಂಟ್ಸ್ ಇರೋವಿದ್ದಾವೆ, 4 ಎಲಿಮೆಂಟ್ಸ್ ಇರೋವಿದ್ದಾವೆ. ಇವಿಷ್ಟು ಸೇರಿ ಟೋಟಲ್ ನಮಗೆ 16 ಸಬ್ಸೆಟ್ಸ್ ಬರ್ತವೆ. ಇದು ಹೆಂಗೆ ಗೊತ್ತಾಯಿತು 16 ಸಬ್ಸೆಟ್ಸ್ ಅಂತ ಹೆಂಗೆ ಹೇಳಿದ್ವಿ ನಾವು, 2 ಪವರ್ ರೈಸ್ ಮಾಡಬೇಕು. ಪವರ್ ಏನು ರೈಸ್ ಮಾಡಬೇಕು, ಎಲಿಮೆಂಟ್ಸಲ್ಲಿ ಎಷ್ಟು ಇರ್ತಾವೋ, ಎಲಿಮೆಂಟ್ಸಲ್ಲಿ ಎಷ್ಟು ನಮಗೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಅದನ್ನು ರೈಸ್ ಮಾಡಿದರೆ ಅಷ್ಟು ಸಬ್ಸೆಟ್ಸ್ ಬರುತ್ತೆ. ಈಗ ಜನರಲ್ ಆಗಿ ನಮಗೆ ಕ್ವಶನ್ ಕೇಳ್ತಾರೆ, ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಕೇಳಿಬಿಡ್ತಾರೆ. ಸೊ ಈ ಥರ ಇರ್ತದೆ, ಎ ಈಕ್ವಲ್ಸ್ ಟು 1 2 3 4 5 6 ಇದೆ ಅಂದ್ಕೊಳ್ರಿ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಅಂದರೆ ನಮ್ಗೆ ಹೇಳಕ್ಕೆ ಬರಬೇಕು. ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಎಷ್ಟು ಹೇಳ್ತಾರೆ, ಈಗ 2 ಪವರ್ ಇಲ್ಲಿ ಎಷ್ಟಿದೆ ನೋಡ್ರಿ ಫ್ರೆಂಡ್ಸ್, ಇವು ಎಷ್ಟಿದ್ದಾವೆ, 6 ಇದ್ದಾವೆ ಟೋಟಲ್. ನಮಗೆ ಎಷ್ಟಿದ್ದಾವೆ ಇವು, 6 ಎಲಿಮೆಂಟ್ಸ್ ಇದ್ದಾವೆ. ಸೊ 2 ಪವರ್ 6 ಅಂದರೆ 64 ಆಯಿತು. 2 ಪವರ್ 6, 2 ಇಂಟು 2 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 64 ಬರುತ್ತೆ. ಆಪ್ಷನಲ್ಲಿ ಇದನ್ನೇ ಇರುತ್ತೆ, ಆರ್ ಆನ್ಸರ್ ಇದನ್ನೇ ಇರುತ್ತೆ, 64. ಸೊ ಈ ಥರ ಮಾಡೋದು. ಸೊ ಹಂಗಂದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಎನ್ ಆಫ್ ಎ ಏನಾರ ಪಿ ಎಲಿಮೆಂಟ್ಸ್ ಇದ್ದರೆ ನಂಬರ್ ಆಫ್ ಸಬ್ಸೆಟ್ಸ್ ಏನಾಗುತ್ತೆ, ನಂಬರ್ ಆಫ್ ಸಬ್ಸೆಟ್ಸ್ ಏನಾಗುತ್ತೆ 2 ಪವರ್ ಪಿ. ಇದು ನೆನ್ಪಿಟ್ಟು ಹೋಗಿ, ಜಸ್ಟ್ ಅರ್ಥ ಮಾಡ್ಕೊಳ್ರಿ ಏನಾಗ್ತಿದೆ ಅಂತ, ನಮಗೆ ಈಸಿ ಆಗುತ್ತೆ ಅಷ್ಟೇ. ಸೊ ಇದು ಮೇನ್. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಏನು ಬಂತು ನೋಡ್ರಿ, ಸೆಟ್ ಯಾವ ಸೆಟ್ಟಿಗೆ ಸಬ್ಸೆಟ್ ಕಂಡಿಡಿ ಅಂತಿದ್ದಾರೋ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ ನೋಡ್ಕೋಬೇಕು, ಕೌಂಟ್ ಮಾಡ್ಕೋಬೇಕು. ಎಷ್ಟಿದ್ದಾವೋ ಅದನ್ನು 2 ಪವರ್ ರೈಸ್ ಮಾಡಬೇಕು. 2 ಪವರ್ ರೈಸ್ ಮಾಡಿದ್ರೆ ಅಷ್ಟು ಬರ್ತವಲ್ಲ, ಅದೇ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್ ಬರ್ತವೆ. ನಂಬರ್ ಆಫ್ ಸಬ್ಸೆಟ್ಸ್ ಅರ್ಥ ಆಯ್ತು ಅನ್ಕೊತೀನಿ. ಸೊ ಈಗ ನೋಡಿ, ಈಗ ಅಬ್ಸರ್ವ್ ಮಾಡಿ, ಇದರಲ್ಲಿ ಮತ್ತೆ ನಂಬರ್ ಆಫ್ ಸಬ್ಸೆಟ್ಸಲ್ಲಿ ನಮ್ಗೆ ಮತ್ತೆ ಎರಡು ಕ್ವಶನ್ ರೈಸ್ ಆಗ್ತವೆ. ಈಗ ಸಬ್ಸೆಟ್ಸಲ್ಲಿ 2 ಥರ ಕ್ವಶನ್ ರೈಸ್ ಆಗ್ತವೆ. ಈಗ ಪ್ರಾಪರ್ ಸಬ್ಸೆಟ್ಸ್ ಅಂತ ಬರ್ತವೆ, ಪ್ರಾಪರ್ ಸಬ್ಸೆಟ್ಸ್, ಮತ್ತು ಇಂಪ್ರಾಪರ್ ಸಬ್ಸೆಟ್ಸ್ ಅಂತ ಬರ್ತವೆ. ಇಂಪ್ರಾಪರ್ ಸಬ್ಸೆಟ್ಸ್ ಅಷ್ಟೇ ಫೋಕಸ್ ಮಾಡಿರಿ, ಈ ಉಳಿದಿದ್ದು ಗೊತ್ತಾಗ್ಬಿಡುತ್ತೆ ನಮಗೆ. ಉಳಿದಿದ್ದೆ ಇಂಪ್ರಾಪರ್ ಸಬ್ಸೆಟ್ಸ್ ಅಂತ. ಸೊ ಇವೇನು ಪ್ರಾಪರ್ ಸಬ್ಸೆಟ್ಸ್ ಅಂದರೆ ಏನಂದರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪ್ರೀವಿಯಸ್ ಎಕ್ಸಾಂಪಲ್ ತೊಗೊಂಡ್ವಲ್ಲ, 3 ಎಲಿಮೆಂಟ್ಸ್ ತೊಗೊಂಡ್ವಿ. ಏನು ತೊಗೊಂಡ್ವಿ, ಎ ಬಿ ಸಿ ಅಂತ ತೊಗೊಂಡ್ವಿ. ಇದ್ರಾಗ ಸಬ್ಸೆಟ್ಸ್ ಏನೇನು ಬರ್ದ್ವಿ ನೋಡ್ರಿ ನಾವು, ಸಬ್ಸೆಟ್ಸ್ ಏನೇನು ಬರ್ದ್ವಿ, ಒಂದು ಎಂಟಿ ಬರ್ದ್ವಿ, ಹೌದಾ? ಎಂಟಿ ಬರ್ದ್ವಿ. ನೆಕ್ಸ್ಟ್ ಸಿಂಗಲ್ ಬರ್ದ್ವಿ. ಏನೇನು ಬರ್ದ್ವಿ, ಸಿಂಗಲ್ ಎ ಬಿ
ಸಿಂಗಲ್ ಸಿಂಗಲ್ ಇರೋ ಬರ್ದ್ವಿ. ನೆಕ್ಸ್ಟ್ ಡಬಲ್ ಡಬಲ್ ಇರೋ ಬರ್ತೀವಿ. ಡಬಲ್ ಡಬಲ್ ಏನೇನು ಬರ್ದ್ವಿ, ಎ ಕಮ ಬಿ, ನೆಕ್ಸ್ಟ್ ಎ ಕಮ ಸಿ, ಎ ಕಮ ಬಿ ಆಯಿತಾ, ಎ ಕಮ ಸಿ, ನೆಕ್ಸ್ಟ್ ಬಿ ಕಮ ಸಿ, ಡಬಲ್ ಡಬಲ್ ಇರೋ ಬರ್ದ್ವಿ. ನೆಕ್ಸ್ಟ್ ತ್ರಿಬಲ್ ತ್ರಿಬಲ್ ಇರೋ ಬರ್ತೀವಿ, ಎ ಬಿ ಸಿ, ತ್ರಿಬಲ್ ತ್ರಿಬಲ್ ಇರೋ ಬರ್ತೀವಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದರಲ್ಲಿ ಇದಿಷ್ಟು ಎಮ್ ಟಿ ಸೆಟ್ಟು ಮತ್ತು ಸಿಂಗಲ್ಟನ್ನು ಡಬಲ್ಲು ಇವೆಲ್ಲ ಬರ್ತೀವಲ್ಲ, ಇವಿಷ್ಟು ಸಬ್ಸೆಟ್ಸ್ನ ಪ್ರಾಪರ್ ಸಬ್ಸೆಟ್ಸ್ ಅಂತೀವಿ. ಇವೇ ಪ್ರಾಪರ್ ಸಬ್ಸೆಟ್ಸ್, ಪ್ರಾಪರ್ ಆಗಿದ್ದಾವೆ ಅಂತ ಸಬ್ಸೆಟ್ಸ್. ಹಿಂಗೆ ಬರಿಬೋದು ನೋಡ್ರಿ, ಸಿಂಗಲ್ಟನ್ ಸೆಟ್ ಎ ಈಸ್ ಎ ಸಬ್ಸೆಟ್ ಆಫ್ ಎ ಅಂತ ಬರೆಯೋದು. ಸಿಂಗಲ್ ಒಂದು ಎಲಿಮೆಂಟ್ ಎ ಇದರಲ್ಲಿರುತ್ತೆ. ಸೊ ಇದು ಪ್ರಾಪರ್ ಆಗಿದೆ ಅಂತ, ಪ್ರಾಪರ್ ಆಗಿ ಇದ್ರ ಇನ್ಸೈಡ್ ಹೋಗ್ತಾ ಇದೆ ಅಂತ. ಸೊ ಇದು ಪ್ರಾಪರ್ ಸಬ್ಸೆಟ್. ಬಿ ಸಿಂಗಲ್ಟನ್ ಸೆಟ್ ಬಿ ಬರಿತೀನಿ, ಇದು ನೋಡ್ರಿ ಸಬ್ಸೆಟ್ ಆಫ್ ಎ. ನೋಡ್ರಿ ಈ ಒಂದು ಎಲಿಮೆಂಟ್ ಬಿ ಇದ್ರಾಗಿದೆ, ಇದರಲ್ಲಿ ಏನೇನಿದಾವೆ, ಎ ಬಿ ಸಿ 3 ಇದ್ದಾವೆ. ಸೊ ಬಿ ಇದ್ದೇ ಇರುತ್ತೆ ಅದ್ರಾಗೆ. ನೆಕ್ಸ್ಟ್ ಸಿಂಗಲ್ಟನ್ ಸೆಟ್ ಸಿ ಈಸ್ ಎ ಸಬ್ಸೆಟ್ ಆಫ್ ಹೆಂಗೆ ಬರೀ ಒಂದು ಪ್ರಾಪರಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಡಬಲ್ ಡಬಲ್ ತೊಗೊಂಡ್ರೆ ಎ ಕಮ ಬಿ, ಸೆಟ್ ಎ ಕಮ ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಬಿ ಇದರಲ್ಲಿದೆ, ಪ್ರಾಪರಾಗಿ ಇನ್ಕ್ಲೂಡ್ ಆಯಿತು. ಸೊ ಈಗ ನೋಡಿ ಬಿ ಕಮ ಸಿ ಸಬ್ಸೆಟ್ ಆಫ್ ಎ, ಬಿ ಕಮ ಸಿ ಟೋಟಲ್ ಪ್ರಾಪರಾಗಿ ಹೋಗ್ತಾ ಇದೆ. ಅಂದರೆ ಇದು ಸ್ಮಾಲ್ ಅಂದರೆ ಮೀನಿಂಗ್ ಏನು, ಈ ಸಬ್ಸೆಟ್ ಇದರಲ್ಲಿ ಕ್ಲಿಯರಾಗಿ ಹೋಗಬೇಕು, ಸ್ಮಾಲ್ ಇರಬೇಕು. ಇದು ಪ್ರಾಪರ್ ಸಬ್ಸೆಟ್ ಅಂತ. ಅದೇ ಈಗ 3 ಎಲಿಮೆಂಟ್ಸ್ ತೊಗೊಂಬಿಟ್ರಿ, ಇರೋದೇ 3 ಎಲಿಮೆಂಟ್ಸ್ ಸೆಟ್ಟಲ್ಲಿ, ಅಷ್ಟು 3 ಎಲಿಮೆಂಟ್ಸ್ ತೊಗೊಂಬಿಟ್ರೆ ಇದು ಪ್ರಾಪರ್ ಇಲ್ಲ, ಸಬ್ಸೆಟೇ ಇದು. ಇದರಲ್ಲಿರೋ ಎಲಿಮೆಂಟ್ಸ್ ಎಲ್ಲ ಎ ಅಲ್ಲಿದ್ದಾವೆ, ಬಟ್ ಇದು ಪ್ರಾಪರ್ ಇಲ್ಲ, ಇದೆ. ಸೊ ಇಂಪ್ರಾಪರ್ ಅಂತೀವಿ. ಇಂಪ್ರಾಪರ್ ಅಂದರೆ ಏನು ಮೀನಿಂಗು, ಇಂಪ್ರಾಪರ್ ನೋಡ್ರಿ, ಇದ್ರ ಮೀನಿಂಗ್ ಏನಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಆಗಬೇಕು, ಎ ಎಲ್ಲ ಬಿ ಎಲ್ಲಿರ್ಬೇಕು, ಎ ಎಲಿಮೆಂಟ್ಸ್ ಎಲ್ಲ ಬಿ ಎಲ್ಲಿರಬೇಕು, ಆ್ಯಂಡ್ ಜೊತೆಗೆ ಎ ಬಿ ಈಕ್ವಲ್ ಆಗಿರಬೇಕು. ಇದು ಪ್ರಾಪರ್ ಸಬ್ಸೆಟ್. ಇಂಪ್ರಾಪರ್ ಸಬ್ಸೆಟ್, ಇಂಪ್ರಾಪರ್ ಅಂದರೆ ಸಬ್ಸೆಟ್ ಆಗುತ್ತೆ ಬಟ್ ಈಕ್ವಲ್ ಇರ್ತವೆ. ಈಕ್ವಲ್ ಇರೋದ್ರಿಂದ ಅದು ಪ್ರಾಪರ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ. ಸೊ ಇಂಪ್ರಾಪರ್ ಸಬ್ಸೆಟ್ ಅಂತ. ಪ್ರಾಪರ್ ಸಬ್ಸೆಟ್ ಅಂದರೆ ಏನು, ಎ ಈ ಸಬ್ಸೆಟ್ ಆಫ್ ಬಿ ಆಗಿರಬೇಕು, ಎ ಸಬ್ಸೆಟ್ ಆಫ್ ಬಿ ಅಂದರೆ ಎ ಎಲ್ಲಿರೋವೆಲ್ಲ ಬಿ ಎಲ್ಲಿರಬೇಕು, ಆ್ಯಂಡ್ ಎ ಏನಾಗಬೇಕು, ಎ ಮತ್ತು ಬಿ ಏನಾಗಬಾರ್ದು, ಈಕ್ವಲ್ ಆಗಬಾರ್ದು. ಅಂದರೆ ಮೀನಿಂಗ್ ಏನು, ಎ ಸ್ಮಾಲ್ ಆಗಿರಬೇಕು, ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕೆ ಎ ಸ್ಮಾಲ್ ಇರಬೇಕು, ಬಿ ಟೋಟಲ್ ಬಿಗ್ ಇರುತ್ತೆ, ಹೌದಾ, ಬಿ ಬಿಗ್ ಇರುತ್ತೆ, ಈ ಸ್ಮಾಲ್ ಈ ಬಿಗ್ಗಲ್ಲಿ ಹೋಗುತ್ತೆ ಈಸಿಯಾಗಿ, ಹೌದಾ, ಅದಕ್ಕೆ ಇದು ಪ್ರಾಪರ್ ಸಬ್ಸೆಟ್. ಸೊ ಇಲ್ಲಿ ಏನೂ ಸೇಮ್ ಇದೆ, ಬಿನೂ ಸೇಮ್ ಇದೆ ಅಂದರೆ ಸಬ್ಸೆಟ್ ಆಗುತ್ತೆ, ಬಟ್ ಪ್ರಾಪರ್ ಇರಲ್ಲ, ಇದು ಇಂಪ್ರಾಪರ್ ಅಂತ. ಸೊ ಹಂಗಂದರೆ ಪ್ರಾಪರ್ ಸಬ್ಸೆಟ್ ಎಷ್ಟಿದ್ದಾವೆ ಅಂದರೆ ಏನು ಮಾಡಬೇಕು, ಇದನ್ನು ರಿಮೂವ್ ಮಾಡಬೇಕು. ಇದನ್ನು ರಿಮೂವ್ ಮಾಡಿಬಿಟ್ರೆ ಉಳಿದಿದ್ದೆಲ್ಲ ಏನು ಪ್ರಾಪರ್ ಸಬ್ಸೆಟ್. ಅಂದರೆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತಾವೋ ಅದೇ ಇಟ್ ಸೆಲ್ಫ್ ಬರುತ್ತಲ್ಲ, ಅದೇ ಒಂದು ಸಬ್ಸೆಟ್ ಆಗಿ ಬರುತ್ತಲ್ಲ, ಅದನ್ನು ತೆಗಿಬೇಕು. ಅದನ್ನು ತೆಗೆದ್ರೆ ಅವಾಗ ನಮಗೆ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ಸಿಗ್ತವೆ. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಈಗ ಸಬ್ಸೆಟ್ಸ್ ಗೊತ್ತಾಯ್ತು ನನಗೆ. ಸೊ ಈಗ ಸಬ್ಸೆಟ್ಸ್ ಅಂದರೆ ಏನು ಬರ್ತಿದ್ವಿ ನಾವು, ಎಲ್ ಏನಾರ ಪಿ ಎಲಿಮೆಂಟ್ಸ್ ಇದ್ರೆ ಏನು ಬರ್ತಿದ್ವಿ, 2p ಅಂತ ಬರ್ತಿದ್ವಿ, ಹೌದಾ. ಈಗ ಪ್ರಾಪರ್ ಸಬ್ಸೆಟ್ ಅಂದರೆ ಏನು, 2p ಎಲ್ಲ ಇರ್ತವೆ, ಒಟ್ಟು ಒಂದು ಇರಲ್ಲ ಅದ್ರಾಗ, ಹೌದಾ, ಅದನ್ನು ತೆಗಿಬೇಕು. ಒಂದು -1 ಆಗುತ್ತೆ. ಈಗ 2p -1 ಯಾವುದು, ಇದನ್ನು ರಿಮೂವ್ ಮಾಡಿದ್ವಿ ನೋಡಿ, ಎ ಬಿ ಸಿ ಅಂತ ಇತ್ತಲ್ಲ, ಅದನ್ನು ರಿಮೂವ್ ಮಾಡಿ. ಅಂದರೆ ಇಟ್ ಸೆಲ್ಫ್ ಸೆಟ್ ಏನೇ ಸಬ್ಸೆಟ್ ಆಗುತ್ತಲ್ಲ ಅದನ್ನು ರಿಮೂವ್ ಮಾಡ್ತೀವಿ ನಾವು, ಅದೇ ಪ್ರಾಪರ್ ಸಬ್ಸೆಟ್. ಸೊ ಈಗ ಪ್ರಾಪರ್ ಸಬ್ಸೆಟ್ ಬರಬೇಕಂದ್ರೆ ಇಟ್ ಸೆಲ್ಫ್ ಇರೋದು ಟೋಟಲ್ ಆ ಸೆಟ್ಟೇ ಅದಕ್ಕೆ ಸಬ್ಸೆಟ್ ಆಗುತ್ತೆ ಅಂತ ಹೇಳ್ತಿದ್ವಲ್ಲ, ಅದನ್ನು ರಿಮೂವ್ ಮಾಡಿಬಿಟ್ರೆ ಒಂದು ಕಡಿಮೆ ಆಯಿತು. ಸೊ ಒಂದು ಕಡಿಮೆ ಆದಮೇಲೆ ಉಳಿತಾವಲ್ಲ ಅವೇ ಪ್ರಾಪರ್ ಸಬ್ಸೆಟ್ಸ್. ಈಗ ಸೊ ಈಗ ಪ್ರಾಪರ್ ಸಬ್ಸೆಟ್ಸ್ ಮೇಲೆ ನೋಡ್ರಿ, ಪ್ರಾಪರ್ ಸಬ್ಸೆಟ್ ಈಗ ಯಾವ ಥರ, ಈಗ ಎನ್ ಆಫ್ ಎ 5 ಇದೆ ಅಂತ ಅಂದ್ಕೊಳ್ಳಿ. ಎನ್ ಆಫ್ ಎ ಅಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ. ಏನೇನು ಬರ್ತವೆ ಸಬ್ಸೆಟ್ಸ್ ನೋಡಿ, 0 ಎಂಟಿ, ಓಕೆ, ಸಿಂಗಲ್ಟನ್ ಸೆಟ್ ಸಿಂಗಲ್ ಇರ್ತಾವಲ್ಲ ಅವು, ನೆಕ್ಸ್ಟ್ ಡಬಲ್ ಇರೋವು, ನೆಕ್ಸ್ಟ್ ತ್ರಿಬಲ್ ಇರೋವು, ನೆಕ್ಸ್ಟ್ 4 ಎಲಿಮೆಂಟ್ಸ್ ಇರೋವು, ನೆಕ್ಸ್ಟ್ 5 ಎಲಿಮೆಂಟ್ಸ್ ಇರೋವು. ಸೊ ಇದರ ಪ್ರಾಪರ್ ಸಬ್ಸೆಟ್ ಅಂದರೆ ಇದನ್ನು ತೆಗಿಬೇಕು. 5 ಎಲಿಮೆಂಟ್ಸ್ ಇರೋದು ಇದನ್ನು ತೆಗೆದುಬಿಟ್ರೆ ಇದರಲ್ಲಿ ಬರ್ತಾವಲ್ಲ, ಇದಿಷ್ಟು ಉಳಿದಿದ್ದರಲ್ಲಿ ಬರೋದೇ ಪ್ರಾಪರ್ ಸಬ್ಸೆಟ್ಸ್ ಇವೆಲ್ಲ. ಪ್ರಾಪರ್ ಸಬ್ಸೆಟ್ ಹೆಂಗೆ ಫೈಂಡ್ ಮಾಡೋದು, ಪ್ರಾಪರ್ ಸಬ್ಸೆಟ್ ನಂಬರ್ ಆಫ್ ಸೇಮ್. ಈಗ ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡ್ರಿ ಅಂದರೆ ಏನು ಮಾಡ್ತಿದ್ವಿ, 2 ಪವರ್ ಎಷ್ಟಿದಾವೆ ಇದರಲ್ಲಿ 5 ಇದೆ, ಸೊ 2 ಪವರ್ 5. ಇದೇನಿದು ಸಬ್ಸೆಟ್ಸ್, ಇದಿಷ್ಟು ಏನು ಫೈಂಡ್ ಮಾಡ್ತಿದ್ವಿ, ಇದು ಸಬ್ಸೆಟ್ಸ್ ಎಷ್ಟಿದ್ದಾವೆ ಸಬ್ಸೆಟ್ಸ್ ಅಂತ ಹೇಳುತ್ತೆ. ಇದರಲ್ಲಿ ಒಂದು ತೆಗಿಬೇಕು ನಾನು, ಟೋಟಲ್ 5 ಎಲಿಮೆಂಟ್ಸೇ ಇರುತ್ತಲ್ಲ ಆ ಸೆಟ್ನ ತೆಗಿಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ, -1 ಮಾಡಿದೆ. ಸೊ 2 ಪವರ್ 5 ಅಂದರೆ ಎಷ್ಟು, 32 ಏನಿದು ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್, ಎಲ್ಲ ಸಬ್ಸೆಟ್ಸ್ ಇದಾವೆ, ಇಷ್ಟು ಸಬ್ಸೆಟ್ಸ್ ಇದಾವೆ. ನಮಗೆ ಪ್ರಾಪರ್ ಸಬ್ಸೆಟ್ ಬೇಕಂದ್ರೆ ಅದ್ರಾಗೆ ಇಟ್ ಸೆಲ್ಫ್ ಇರುತ್ತಲ್ಲ ಅದನ್ನು ತೆಗಿಬೇಕು. ಸೊ -1, ಸೊ ಇದೆಷ್ಟಾಗುತ್ತೆ, 31 ಆಗುತ್ತೆ. ಇದೇ ಪ್ರಾಪರ್ ಸಬ್ಸೆಟ್ಸ್. ಸೊ ಸಮ್ಟೈಮ್ಸ್ ಕ್ವಶನ್ ಏನು ಕೇಳ್ತಾರೆ, ನಂಬರ್ ಆಫ್ ಸಬ್ಸೆಟ್ಸ್ ಕೇಳ್ಬೋದು, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಕೇಳ್ಬೋದು. ಸೊ ಎರಡು ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇದ್ರ ಮೇಲೆ ಕ್ವಶನ್ಸ್ ಇದಾವೆ, ಸಾಲ್ವ್ ಮಾಡೋಣ ನೆಕ್ಸ್ಟ್. ಸೊ ಈಗ ಸಬ್ಸೆಟ್ಸ್ ಅಂದರೆ 2 ಪವರ್ ಆ ಎಲಿಮೆಂಟ್ಸ್ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ ಎಷ್ಟಿದ್ದಾವೆ ಅದನ್ನು ರೈಸ್ ಮಾಡಬೇಕು, 2 ಪವರ್ ಅಷ್ಟು ಅಂತ. ಪ್ರಾಪರ್ ಸಬ್ಸೆಟ್ಸ್ ಕೇಳಿದರೆ 2 ಪವರ್ ಅದನ್ನು ರೈಸ್ ಮಾಡಿ -1 ಒಂದು ಕಡಿಮೆ ಮಾಡಬೇಕು. ಕಡಿಮೆ ಯಾಕೆ ಮಾಡಬೇಕು, ಇಟ್ ಸೆಲ್ಫ್ ಇರುತ್ತಲ್ಲ ಅದ್ರಾಗೆ, ಟೋಟಲ್ ಎಲ್ಲ ಎಲಿಮೆಂಟ್ಸ್ ಇರೋಂಥ ಇರ್ತೈತಲ್ಲ ಸೆಟ್, ಸಬ್ಸೆಟ್ ಆಗುತ್ತೆ ಅದು, ಬಟ್ ಅದು ಪ್ರಾಪರ್ ಇರಲ್ಲ, ಅದಕ್ಕೆ ಅದನ್ನು ರಿಮೂವ್ ಮಾಡಬೇಕು.
ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಇರ್ತಾವಲ್ಲ ಸೆಟ್ಟಲ್ಲಿ ಅದನ್ನು ರಿಮೂವ್ ಮಾಡಿದರೆ ಉಳಿದಿದ್ವೆಲ್ಲ ನಮಗೆ ಪ್ರಾಪರ್ ಸಬ್ಸೆಟ್. ಅಂದರೆ ಈಗ ನೋಡ್ರಿ ಎಂಟಿ ಸೆಟ್ ಪ್ರಾಪರ್ ಆಗುತ್ತೆ, ಸಿಂಗಲ್ ಟೆನ್ ಬರೋವು ಪ್ರಾಪರ್ ಸಬ್ಸೆಟ್ ಆಗುತ್ತೆ, ಡಬಲ್ ಎಲಿಮೆಂಟ್ಸ್ ಆಗಿ ಬರೋವು ಪ್ರಾಪರ್ ಸಬ್ಸೆಟ್ ಆಗುತ್ತೆ, ತ್ರಿಬಲ್ ಎಲಿಮೆಂಟ್ಸ್ ಆಗಿ ಬರೋವು ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಸೊ 4 ಎಲಿಮೆಂಟ್ಸ್ ಆಗಿ ಬರೋವು ಕೂಡ ಪ್ರಾಪರ್ ಸಬ್ಸೆಟ್ ಆಗುತ್ತೆ. ಬಟ್ 5 ಎಲಿಮೆಂಟ್ಸ್ ಆಗಿ ಬರೆದ್ರೆ ಅದು ಸಬ್ಸೆಟ್ ಆಗುತ್ತೆ, ಪ್ರಾಪರ್ ಆಗಲ್ಲ. ಅದಕ್ಕೆ ಇದನ್ನು ರಿಮೂವ್ ಮಾಡಿದ್ವಿ. ಸೊ ಅದಕ್ಕೆ ಏನಾಗುತ್ತೆ ಫಾರ್ಮುಲಾ ಒಂದು ಕಡಿಮೆ ಆಗುತ್ತೆ, -1 ಮಾಡಬೇಕು. ಸೊ ಓಕೆ, ಪ್ರಾಪರ್ ಸಬ್ಸೆಟ್ಸ್ ಅರ್ಥ ಆಯ್ತು ಅನ್ಕೊಂಡು. ಈಗ ನಂಬರ್ ಆಫ್ ರಿಲೇಷನ್ಸ್ ಅಂತ ಕೇಳ್ತಾರೆ. ಸೊ ಈಗ ನೆಕ್ಸ್ಟ್ ರಿಲೇಷನ್ಸ್ ಮೇಲೆ ಕೇಳ್ತಾರೆ. ನಂಬರ್ ಆಫ್ ರಿಲೇಷನ್, ಇದು ಮೇನ್ ನಮಗೆ ರಿಲೇಷನ್ಸ್ ಅಂತ ಕೇಳ್ತಾರೆ. ಸೊ ರಿಲೇಷನ್ಸ್ ಅಂತ ಕೇಳಿದಾಗ 2 ಸೆಟ್ ಇರ್ತವೆ, ಎ ಮತ್ತು ಬಿ 2 ಸೆಟ್ ಕೊಡ್ತಾರೆ, ಇಲ್ಲ ಒಂದೇ ಸೆಟ್ ಕೊಡ್ತಾರೆ, ನಾವು ಅದನ್ನು 2 ಟೈಮ್ಸ್ ಮಾಡ್ಕೋಬೇಕು ಏನ. ಸೊ ಈಗ ಎ ಯಲ್ಲಿ ಸಮ್ ಎಲಿಮೆಂಟ್ಸ್ ಇದೆ, ಈಗ 3 ಎಲಿಮೆಂಟ್ಸ್ ಇದೆ ಅಂದ್ಕೊಳ್ರಿ, ಬಿ ಯಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ಅಂದ್ಕೊಳ್ರಿ. ಸೊ ಹಂಗಂದ್ರೆ ಏನಾಯ್ತು, ಈಗ ಎ ಯಲ್ಲಿ 3 ಎಲಿಮೆಂಟ್ಸ್ ಅಂದ್ರೆ ಏನು ಬರ್ತೀನಿ, ಎ ಬಿ ಸಿ ಅಂತ ಬರುತ್ತೆ. ಬಿ ಯಲ್ಲಿ 2 ಎಲಿಮೆಂಟ್ಸ್ ಅಲ್ಲ, 1 2 ಅಂತ ಬರುತ್ತೆ, 1 2 ಎಲಿಮೆಂಟ್ಸ್ ಇದಾವೆ, ಹೌದಾ. ಎ ಯಲ್ಲಿ 3 ಎಲಿಮೆಂಟ್ಸ್ ಇದಾವೆ, ಬಿ ಯಲ್ಲಿ 2 ಎಲಿಮೆಂಟ್ಸ್ ಇದಾವೆ. ಸೊ ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಬಿ ಅಂತ ಕೇಳ್ತಾರೆ. ಈಗ ನೋಡ್ರಿ ಕ್ವಶನ್ ಏನಿದೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳ್ತಾರೆ ಕ್ವಶನ್. ಎ ಇಂದ ಬಿಗೆ ಎಷ್ಟು ರಿಲೇಷನ್ ಬರ್ತವೆ ಅಂತ ಫೈಂಡ್ ಮಾಡಬೇಕು, ಎಷ್ಟು ರಿಲೇಷನ್ಸ್ಗಳು ಬರ್ತವೆ ಅಂತ ಫೈಂಡ್ ಮಾಡ್ರಿ ಅಂತ ಕೇಳ್ತಾರೆ. ಸೊ ಈಗ ಎ ಇಂದ ಬಿಗೆ ಎಷ್ಟು ರಿಲೇಷನ್ಸ್ ಬರ್ತವೆ ಅಂತ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ರಿಲೇಷನ್ ಬಗ್ಗೆ ಗೊತ್ತಿರ್ಬೇಕು. ರಿಲೇಷನ್ ಡೆಫಿನೇಷನ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಪ್ರೀವಿಯಸ್ ವೀಡಿಯೋಸ್ ಬೇಕಂತ ಚೆಕ್ ಮಾಡ್ಬೋದು, ಡೆಫಿನೇಷನ್ ನಿಮಗೆ ಕನ್ಫ್ಯೂಷನ್ ಇತ್ತಂದರೆ. ಸೊ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಈಗ ಡೆಫಿನೇಷನ್ ಹೆಂಗೆ ಫೈಂಡ್ ಮಾಡ್ತೀವಿ ನಾವು, ಫಸ್ಟ್ ರಿಲೇಷನ್ ಡೆಫಿನೇಷನ್ ಬೇಕಂದ್ರೆ ಇವೆರಡು ಏನು ಮಾಡ್ತೀವಿ ನಾವು, ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡ್ತೀವಿ, ಎ ಕ್ರಾಸ್ ಬಿ ಮಾಡ್ತೀವಿ, ಹೌದಾ. ಕಾರ್ಟೀಷಿಯನ್ ಪ್ರಾಡಕ್ಟ್ ಮಾಡಿದಾಗ ನಮ್ಗೆ ಇದ್ರಾಗ ಏನು ಬರ್ತದೆ, ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂದ್ರೆ ಟೋಟಲ್ ನಂಬರ್ ಆಫ್ ಆಲ್ ರಿಲೇಷನ್ಸ್ ಆರ್ಡರ್ಡ್ ಪೇರ್ಸಲ್ಲಿ ಎಲ್ಲ ಬರಿತೀವಿ, ಎ ಕ್ರಾಸ್ ಬಿ. ಪ್ರೀವಿಯಸ್ ನಾನು ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದರಲ್ಲಿ ಇದು ಹೇಳಿದ್ದೀನಿ ಕಾರ್ಟೀಷಿಯನ್ ಪ್ರಾಡಕ್ಟು. ನೀವು ಅದು ಮತ್ತೆ ರಿಪೀಟ್ ನೋಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದು ಡೆಫಿನೇಷನ್ ಆಫ್ ರಿಲೇಷನ್ಸ್ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈಗ ಎ ಕ್ರಾಸ್ ಬಿ ಬರುತ್ತೆ, ಎ ಮತ್ತು ಬಿ ಇಂದ ಎಲ್ಲ ಆರ್ಡರ್ಡ್ ಪೇರ್ಸ್ ಬರಿತೀವಲ್ಲ, ಎ ಕಮ 1 ಎ ಕಮ 2 ಬಿ ಕಮ 1 ಬಿ ಕಮ 2 ಸಿ ಕಮ 1 ಸಿ ಕಮ 2 ಅಂತೆಲ್ಲ ಬರಿತೀವಿ ಇದ್ರಾಗ ಎ ಕ್ರಾಸ್ ಬಿ ಟೋಟಲ್. ಎ ಕ್ರಾಸ್ ಬಿ ಫೈಂಡ್ ಮಾಡಿದ್ಮೇಲೆ ಇದಕ್ಕೆ ಸಬ್ಸೆಟ್ಸ್ ಹುಡುಕ್ತೀವಿ ನಾವು, ಇದು ಯಾವುದು ಸಬ್ಸೆಟ್ ಆಗುತ್ತೋ ಅದೇ ರಿಲೇಷನ್ ಅಂತೀವಿ, ಹೌದಾ. ರಿಲೇಷನ್ ಅಂದರೆ ಏನು ಡೆಫಿನೇಷನ್ನು, ರಿಲೇಷನ್ ಆಗ್ಬೇಕಂದ್ರೆ ಅದೇನಾಗ್ಬೇಕು, ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಕಾರ್ಟೀಷಿಯನ್ ಪ್ರಾಡಕ್ಟಿಗೆ ಸಬ್ಸೆಟ್ ಆಯ್ತಂದ್ರೆ ಅದೇ ರಿಲೇಷನ್, ಸಬ್ಸೆಟ್ ಆಗಿಲ್ಲ ಅಂದ್ರೆ ನಾಟ್ ರಿಲೇಷನ್, ಹೌದಾ. ಸೊ ಮತ್ತೆ ಸಬ್ಸೆಟ್ಸ್ ಬರ್ತಾ ಇದೆ ಮೀನಿಂಗ್ ಇಲ್ಲಿ. ಈಗ ನೋಡಿ ನಾವೀಗ ಸಬ್ಸೆಟ್ ಯಾವುದಕ್ಕೆ ಫೈಂಡ್ ಮಾಡಬೇಕು, ಎ ಕ್ರಾಸ್ ಬಿಗೆ ಫೈಂಡ್ ಮಾಡಬೇಕು. ಎ ಕ್ರಾಸ್ ಬಿಗೆ ಸಬ್ಸೆಟ್ ಫೈಂಡ್ ಮಾಡ್ತೀವಲ್ಲ, ಆ ಸಬ್ಸೆಟ್ಗಳೇ ಏನಾಗ್ತಾ ಇದಾವೆ ಈಗ ಇಲ್ಲಿ ರಿಲೇಷನ್ ಆಗ್ತಾಯಿದೆ, ನಂಬರ್ ಆಫ್ ರಿಲೇಷನ್ ಆಗ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ನೋಡಿ R1 ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಬರಿತೀನಿ. ಇನ್ನೊಂದು ಯಾವುದೋ ಸೆಟ್ R2 ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಬರಿತೀನಿ. R3 ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಬರ್ತೀನಿ. ನೆಕ್ಸ್ಟ್ R4 ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಬರ್ತೀನಿ. ಅದ ಈ ಥರ ಸುಮ್ಮನೆ ಜಸ್ಟ್ ಬರೀ ಈಗ ಎಕ್ಸಾಂಪಲ್ಗೋಸ್ಕರ ಈ ಥರ ಬರ್ತೀನಿ. R1 ಸಬ್ಸೆಟ್ ಆಗ್ತಾಯಿದೆ, R2 ಸಬ್ಸೆಟ್ ಆಗ್ತಾಯಿದೆ, R3 ಸಬ್ಸೆಟ್ ಆಗ್ತಾಯಿದೆ, R4 ಸಬ್ಸೆಟ್ ಆಗ್ತಾಯಿದೆ. ಇಲ್ಲಿ ಎಷ್ಟು ಸಬ್ಸೆಟ್ ಇದಾವೆ ಅಂದರೆ ಎಷ್ಟು ಹೇಳ್ತೀರಾ, ಕೌಂಟ್ ಮಾಡ್ತೀರಾ, ಇಲ್ಲಿ 4 ಸಬ್ಸೆಟ್ಸ್ ಇದ್ದಾವೆ ಅಂತ ಹೇಳ್ತೀವಿ. ಎಷ್ಟು ರಿಲೇಷನ್ಸ್ ಇದಾವೆ ಅಂದ್ರೆ ಏನು ಹೇಳ್ತೀರಾ, ಮತ್ತು ಇವೇ ಸಬ್ಸೆಟ್ ಅಂತ ಯಾವ ಒಂದ್ವೋ R1 R2 R3 R4 ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ಮೆನ್ಷನ್ ಮಾಡಿದ್ವೋ ಅಂದ್ರೆ R1 R2 R3 R4 ಏನಾಗ್ಬಿಟ್ಟು ರಿಲೇಷನ್ ಆಗ್ಬಿಟ್ಟು. ಸೊ ಹಂಗಂದ್ರೆ ಎಷ್ಟು ರಿಲೇಷನ್ ಇದಾವೆ ಅಂದ್ರೆ ಏನು ಹೇಳ್ತೀವಿ, 1 2 3 4 ರಿಲೇಷನ್ಸ್ ಇದಾವೆ ಅಂತೀವಿ. ಸೊ ಹಂಗಂದ್ರೆ ರಿಲೇಷನ್ ಎಷ್ಟಿದ್ದಾವೆ ಅಂದರೆ ನಾವು ಇಂಡೈರೆಕ್ಟಾಗಿ ಏನು ಕೌಂಟ್ ಮಾಡ್ತಿದ್ದೀವಿ, ಸಬ್ಸೆಟ್ಸ್ ಎಷ್ಟಿದ್ದಾವೆ ಅಂತಲೇ ಕೌಂಟ್ ಮಾಡ್ತಾ ಇದ್ದೀವಿ. ಸೊ ನಂಬರ್ ಆಫ್ ರಿಲೇಷನ್ ಅಂತ ಕೇಳಿದ್ರು ಮೀನಿಂಗ್ ಏನದು, ನಂಬರ್ ಆಫ್ ಸಬ್ಸೆಟ್ ಕ್ವಶನ್ ಕೇಳ್ದಂಗೆ, ಸ್ವಲ್ಪ ಇಂಡೈರೆಕ್ಟಾಗಿ ಕೇಳ್ದಂಗೆ ಅಷ್ಟೇ. ಸೊ ನಂಬರ್ ಆಫ್ ಸಬ್ಸೆಟ್ ಅರ್ಥ ಆಗ್ಬಿಟ್ರೆ ನಮಗೆ ನಂಬರ್ ಆಫ್ ರಿಲೇಷನ್ ಕೂಡ ಈಸಿ. ಸೊ ಈಗ ನೋಡಿ ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಬಿ ಅಂದರೆ ನಾವು ಏನು ಫೈಂಡ್ ಮಾಡಿದ್ರೆ ಸಾಕೀಗ ಸಬ್ಸೆಟ್ಸ್ಗಳು, ನಂಬರ್ ಆಫ್ ಸಬ್ಸೆಟ್ಸ್ ಏನಾದ್ರು ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿಗೆ ಬರೋಂಥ ಸಬ್ಸೆಟ್ಗಳನ್ನ ಏನಂತೀವಿ ನಾವು, ರಿಲೇಷನ್ ಅಂತೀವಲ್ಲ. ಸೊ ಎ ಕ್ರಾಸ್ ಬಿಗೆ ಎಷ್ಟು ಸಬ್ಸೆಟ್ ಬರ್ತವೆ ಅಂತ ಕೌಂಟ್ ಮಾಡಿಬಿಟ್ರೆ ಅಷ್ಟು ರಿಲೇಷನ್ ಇರ್ತವೆ ಅಷ್ಟೇ. ಸೊ ಹಂಗಂದ್ರೆ ಈ ಟಾರ್ಗೆಟ್ ಏನು ನಮಗೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತಂದರೆ, ಸೊ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಫೈಂಡ್ ಮಾಡ್ಬೇಕಂದ್ರೆ ಸೊ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ ಫೈಂಡ್ ಮಾಡ್ಬೇಕು. ಈಗ ಇಲ್ಲೇ ಪ್ರೀವಿಯಸ್ ಹೇಳಿದ್ನಲ್ಲ, ಸೊ R1 ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, R2 ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, R3 ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ, R4 ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎಷ್ಟು ಸಬ್ಸೆಟ್ ಇದಾವೆ ಅಂದರೆ ಏನು ಹೇಳಿದ್ವಿ, 4 ಸಬ್ಸೆಟ್ ಅಂತ ಹೇಳ್ಬೋದು ಇಲ್ಲಿ, ಹೌದಾ. 4 ಸಬ್ಸೆಟ್ ಏನಾಗ್ತಾ ಇದಾವೆ,
ರಿಲೇಷನ್ ಆಗ್ತಾ ಇದಾವೆ. ಡೆಫಿನೇಷನ್ ಆಫ್ ರಿಲೇಷನ್ ಏನು, ಯಾವುದು ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗುತ್ತೋ ಅದು ರಿಲೇಷನ್ ಅಂತಿದ್ವಿ. ಇಲ್ಲಿ 4 ಇವು R1 R2 R3 R4 ನಾವು 4 ಸಬ್ಸೆಟ್ ಆಗ್ತಾ ಇದಾವೆ ಎ ಕ್ರಾಸ್ ಬಿ. ಹಂಗಂದ್ರೆ ಈ R1 R2 R3 R4 ಏನದು, ಇವು ರಿಲೇಷನ್. ಅದು ಅಂದರೆ ಎಷ್ಟು ರಿಲೇಷನ್ ಇದಾವೆ ಅಂದರೆ ಎಷ್ಟು ಸಬ್ಸೆಟ್ ಆಗ್ತಿದಾವೋ ಅವಿಷ್ಟು ರಿಲೇಷನ್. ಅದು 4 ಸಬ್ಸೆಟ್ ಇದಾವೆ, ಸೊ 4 ರಿಲೇಷನ್ ಅದು ಅಂತ ಹೇಳ್ತೀವಿ ಇಲ್ಲಿ. ಸೊ ಹಂಗಂದ್ರೆ ಮೀನಿಂಗ್ ಏನು, ಸೊ ನಂಬರ್ ಆಫ್ ರಿಲೇಷನ್ ಫ್ರಮ್ ಎ ಟು ಬಿ ಅಂದ್ರು ನಾವು ಏನು ಕಂಡುಹಿಡಿಬೇಕು, ನಂಬರ್ ಆಫ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಕಂಡುಹಿಡಿಬೇಕು. ಸೊ ನಂಬರ್ ಆಫ್ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಏನಾಗುತ್ತೆ ಫಾರ್ಮುಲಾ 2 ಪವರ್, ಇಲ್ಲಿ 2 ಪವರ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ. ಇದೆ ಸಬ್ಸೆಟ್ಸ್ ಅಂದ್ರೆ ಈಗ ಎ ಅಲ್ಲಿ ಎನ್ ಎಲಿಮೆಂಟ್ಸ್ ಇದ್ರೆ ಇದರ ಸಬ್ಸೆಟ್ ಎಷ್ಟಿದೆ ಅಂದ್ರೆ ಏನು ಬರೀತಿದ್ರೆ ಪ್ರೀವಿಯಸ್ ಸಾಲ್ವ್ ಮಾಡಿದ್ವಲ್ಲ, ಸಬ್ಸೆಟ್ ಎಷ್ಟಿದೆ ಅಂದ್ರೆ ಏನು 2 ಪವರ್ ಎ ಎಲ್ ಎಷ್ಟು, ಏದಲ್ಲ ಸಬ್ಸೆಟ್ ಕಂಡಿಡ್ತಿರೋದು, ಎ ಎಲ್ ಎಷ್ಟು ಎಲಿಮೆಂಟ್ಸ್ ಇದಾವೆ, ಎನ್ ಎಲಿಮೆಂಟ್ಸ್ ಇದಾವೆ, ಸೊ ಅದಕ್ಕೆ 2 ಪವರ್ ಎನ್ ಅಂತ ಬರಿತಿದ್ವಿ. ಅದು ಈಗ ಇಲ್ಲಿ ನಂಬರ್ ಆಫ್ ಸಬ್ಸೆಟ್ ಯಾವುದಕ್ಕೆ ಮಾಡ್ತಿದ್ವಿ ನಾವು, ಕಾರ್ಟೇಷನ್ ಪ್ರಾಡಕ್ಟ್ ಎ ಕ್ರಾಸ್ ಬಿಗೆ ಮಾಡ್ತಿದ್ವಿ. 2 ಸೆಟ್ ಬರ್ತವೆ ಇಲ್ಲಿ, ಹೌದಾ. ಸೊ ಎ ಕ್ರಾಸ್ ಬಿ ಅಲ್ಲಿ ಎಷ್ಟಿರ್ತವೆ ಅದನ್ನು ರೈಸ್ ಮಾಡ್ತೀವಿ ಪವರ್ ಅಷ್ಟೇ, ಹೌದಾ. ಇದನ್ನ ಇನ್ನೂ ಸಿಂಪಲ್ ಆಗಿ ಬರಿಬೋದು ಅಂದ್ರೆ ಹೆಂಗೆ 2 ಪವರ್ ಎ ಕ್ರಾಸ್ ಬಿ ಎಲ್ ಎಷ್ಟಿರ್ತವೆ ಅಂದ್ರೆ ಎ ಎಲ್ ಎಷ್ಟಿರ್ತವೆ ಇಂಟು ಬಿ ಎಲ್ ಎಷ್ಟಿರ್ತವೆ ಮಲ್ಟಿಪ್ಲೈ ಮಾಡ್ತೀವಿ. ಈಗ ನೋಡಿ ಎ ಎಲ್ ಎಷ್ಟಿದಾವೆ 3 ಇದಾವೆ, ಹೌದಾ. ಎ ಎಲ್ ಎಷ್ಟಿದಾವೆ 3 ಇದಾವೆ, ಬಿ ಎಲ್ ಎಷ್ಟಿದಾವೆ 2 ಇದಾವೆ. ಸೊ ಎ ಕ್ರಾಸ್ ಬಿ ಎಲ್ ಎಷ್ಟಿರ್ತವೆ ಅಂದ್ರೆ 3 × 2 6 ಅಂತೀವಿ, ಹೌದಾ. ಹಂಗಂದ್ರೆ ಏನು ಮಾಡ್ತಾ ಇದೀವಿ ಇಲ್ಲಿ 2 ಪವರ್ ಎನ್ ಆಫ್ ಎ ಎಲ್ ಇರೋದು ಇಂಟು ಎನ್ ಆಫ್ ಬಿ ಎಲ್ ಇರೋದು. 2 ಪವರ್ ಎನ್ ಆಫ್ ಎ ಕ್ರಾಸ್ ಬಿ ಇತ್ತಲ್ಲ, ಇದನ್ನ ಇನ್ನೂ ಸಿಂಪಲ್ ಆಗಿ ಹೆಂಗೆ ಬರೀವ 2 ಪವರ್ ಎ ಎಲ್ಲಿರೋ ಎಷ್ಟಿದಾವೆ ಇಂಟು ಬಿ ಎಲ್ ಎಷ್ಟಿದಾವೆ ಮಲ್ಟಿಪ್ಲೈ ಮಾಡಿಬಿಡ್ತೀವಿ. ಸೊ ಮಲ್ಟಿಪ್ಲೈ ಮಾಡೋದ್ರಿಂದ ಏನು ಬರುತ್ತೆ ನಮಗೆ, ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟಿದಾವೆ ಅಂತ ಬರುತ್ತೆ. ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟಿದಾವೆ ಅಂತ ಗೊತ್ತಾದ್ಮೇಲೆ ನಂಬರ್ ಆಫ್ ಸಬ್ಸೆಟ್ಸ್ ಈಸಿ ಫೈಂಡ್ ಮಾಡೋದು. ನಂಬರ್ ಆಫ್ ಸಬ್ಸೆಟ್ಸ್ ಗೊತ್ತಾದರೆ ಇಂಡೈರೆಕ್ಟಾಗಿ ಏನು ಗೊತ್ತಾಯ್ತು ನಮಗೆ, ನಂಬರ್ ಆಫ್ ರಿಲೇಷನ್ ಗೊತ್ತಾಯ್ತು. ಇದು ಮೇನ್. ಈಗ ನಂಬರ್ ಆಫ್ ರಿಲೇಷನ್ ಅಂದರೆ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ ನಾವು. ನಂಬರ್ ಆಫ್ ಸಬ್ಸೆಟ್ಟೇ, ಬಟ್ ಇಲ್ಲಿ ಪವರ್ ಒಂದು ಸೆಟ್ಟಿಗಿರಲ್ಲ, 2 ಸೆಟ್ಸಿಂದ ಆಗುತ್ತೆ ಅಷ್ಟೇ. ಈಗ ನೋಡಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ. ಸೊ ಎ ಇದೆ ಪ್ರೀವಿಯಸ್ ತೊಗೊಂಡಿದ್ವಲ್ಲಿ ಏನು ತೊಗೊಂಡ್ವಿ, ಎ ಬಿ ಸಿ ಐತೆ, ಹೌದಾ. ಬಿ ಎಲ್ಲಿ ಏನೈತೆ 1 2 ಐತೆ. ಕ್ವಶನ್ ಏನು ಕೇಳ್ಯಾರೆ, ನಂಬರ್ ಆಫ್ ರಿಲೇಷನ್ಸ್ ಅಂತ ಕೇಳ್ಯಾರ. ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಫೈಂಡ್ ಮಾಡಿ. ಈಗ ಅಬ್ಸರ್ವ್ ಮಾಡಿರಿ, ಎ ಎಲ್ ಎಷ್ಟಿದಾವೆ ಥಿಂಕ್ ಮಾಡಿರಿ. ಎ ಎಲ್ ಎಷ್ಟಿದಾವೆ ಬರ್ಕೊಳ್ರಿ, 3 ಇದಾವೆ. ಬಿ ಎಲ್ ಎಷ್ಟಿದಾವೆ 2 ಇದಾವೆ ಬರ್ಕೊಳ್ರಿ, 2 ಇದಾವೆ, ಹೌದಾ. ಈಗ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳಿದಾಗ ಏನು ಮಾಡೋದು, 2 ಪವರ್ ಎ ಎಲ್ ಎಷ್ಟಿದಾವೆ 3 ಇಂಟು ಬಿ ಎಲ್ ಎಷ್ಟಿದಾವೆ 2, ಎಷ್ಟಾಯ್ತು ಇದು 2 ಪವರ್ 6. ಇದೇ ಆನ್ಸರ್, ಇದೇ ನಂಬರ್ ಆಫ್ ರಿಲೇಷನ್ಸ್. 2 ಪವರ್ 6 ಏನಿದು ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಎಲ್ ಎಷ್ಟಿರ್ತವೆ, ಎ ಕ್ರಾಸ್ ಬಿ ಎಲ್ ಎಷ್ಟಿದಾವೆ ಅಂದ್ರೆ ಏನು ಹೇಳ್ತೀವಿ, ಎ ಎಲ್ಲಿ 3 ಪಿ ಎಲ್ಲಿ 2, ಟೋಟಲ್ ಎಷ್ಟು ಬರ್ತವೆ 6 ಆರ್ಡರ್ ಪೇರ್ಸ್ ಬರ್ತವೆ. 6 ನಂಬರ್ ಆಫ್ ಡಿಫ್ರೆಂಟ್ ರಿಲೇಷನ್ಸ್ ಬರ್ತವೆ ನಮಗೆ, ಹೌದಾ. ಸೊ ಇದ್ರಾಗ ಸಬ್ಸೆಟ್ ಆಗಂಥವನ್ನೆಲ್ಲ ನಾವು ರಿಲೇಷನ್ ಆಗಿ ಸ್ಟಾರ್ಟ್ ಮಾಡ್ತೀವಿ, ಹೌದಾ. ಇದರಲ್ಲೇ 6 ಎಲಿಮೆಂಟ್ಸ್ ಇದಾವೆ ಅಂದರೆ ಇದ್ರಾಗ ಸಬ್ಸೆಟ್ಸ್ ಬರೋದು ಎಷ್ಟು ಅಂದರೆ 2 ಪವರ್ 6, 2 ಪವರ್ ರೈಸ್ ಮಾಡ್ತೀವಿ. ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ 2 ಪವರ್ ಬರಿತೀವಿ ನಾವು, ಹೌದಾ. 2 ಪವರ್ ಯಾವುದಕ್ಕೆ ಸಬ್ಸೆಟ್ ಫೈಂಡ್ ಮಾಡ್ತಿದ್ದೀವೋ ಅದರಲ್ಲಿರೋ ಎಲಿಮೆಂಟ್ಸ್. ಇಲ್ಲಿ ಯಾವುದಕ್ಕೆ ಸಬ್ಸೆಟ್ ಫೈಂಡ್ ಮಾಡ್ತಿದ್ವಿ, ಎ ಕ್ರಾಸ್ ಬಿ ಎಷ್ಟಿದೆ 6 ಇದಾವೆ. ಸೊ 2 ಪವರ್ 6 ಇದು ನಂಬರ್ ಆಫ್ ರಿಲೇಷನ್ಸ್. ಸಮ್ಟೈಮ್ಸ್ ಏನು ಕೇಳ್ತಾರೆ, ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ ಅಂದ್ಬಿಡ್ತಾರೆ ಕನ್ಫ್ಯೂಸ್ ಮಾಡಕ್ಕೆ. ಮತ್ತೆ ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳ್ತಾರೆ. ಸೊ ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ಸ್ ಅಂದರೆ ಸೇಮ್ ಇದು ಫೈಂಡ್ ಮಾಡಬೇಕು. 2 ಪವರ್ ಇಲ್ಲಿ 3 ಇದು 2 ಪವರ್ 3 × 2 ಆಯ್ತಾ. ಇದು ನಂಬರ್ ಆಫ್ ರಿಲೇಷನ್. ನಾನ್ ಎಂಟಿ ರಿಲೇಷನ್ ಅಂದರೆ ಎಂಟಿ ಇರಬಾರ್ದಂತೆ. ಸೊ ಎಂಟಿ ರಿಲೇಷನ್ ಕೂಡ ಒಂದು ಎಂಟಿ ಸೆಟ್ ಇರೋದು ಕೂಡ ಒಂದು ರಿಲೇಷನ್ ಆಗುತ್ತೆ, ಯಾಕಂದರೆ ಎಂಟಿ ಸೆಟ್ ಕೂಡ ಸಬ್ಸೆಟ್ ಆಗುತ್ತೆ. ಸೊ ಆ ಎಂಟಿನ ರಿಮೂವ್ ಮಾಡ್ಬೇಕಲ್ಲ, -1 ಮಾಡ್ಬೇಕಷ್ಟೇ. ಅಂದರೆ ಏನಾಗುತ್ತೆ 2 ಪವರ್ 6 -1, 2 ಪವರ್ 6 -1 ಒಂದು ಕಮ್ಮಿ ಮಾಡೋಕೆ. ನಾನ್ ಎಂಟಿ ಅಂದ ತಕ್ಷಣ ಒಂದು ರಿಲೇಷನ್ನ ಕಡಿಮೆ ಮಾಡ್ಬೇಕು. ಹಿಂಗೆ ಇದು ಕೂಡ ಒಂದು ರಿಲೇಷನ್ ಅಲ್ಲ. R = ಎಂಟಿ ಈಸ್ ಆಲ್ವೇಸ್ ಸಬ್ಸೆಟ್ ಟು ಎನಿ ಸೆಟ್. ಹಂಗಂದ್ರೆ ಎಂಟಿ ಸೆಟ್ ಇದೆ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಎಂಟಿ ಸೆಟ್ ಈ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆದರೆ ಇದು ಎಂಟಿ ರಿಲೇಷನ್ ಆಗುತ್ತೆ. ಟೈಪ್ಸ್ ಆಫ್ ರಿಲೇಷನಲ್ಲಿ ಓದಿವಿ. ಇದು ಇರಬಾರ್ದು. ಈಗ ನಾನ್ ಎಂಟಿ ಅಂದ್ರೆ, ಹೌದು, ನಾನ್ ಎಂಟಿ ರಿಲೇಷನ್ ಅಂದರೆ ಎಂಟಿ ರಿಲೇಷನ್ ಇರ್ಬೋದು. ಇದು ಇರಬಾರ್ದು ಅಂದರೆ ಒಂದು ತೆಗಿಬೇಕು, ಒಂದು ಎಕ್ಸ್ಟ್ರಾ ಬಂದಿರುತ್ತೆ. ಅದು ಟೋಟಲ್ ನಂಬರ್ ಆಫ್ ರಿಲೇಷನ್ಸಲ್ಲಿ ಇದು ಇರುತ್ತೆ, ಎಂಟಿ ರಿಲೇಷನ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ಸೊ ಅದಕ್ಕೆ -1 ಅಂತ ಮಾಡ್ತೀವಿ. ಸೊ ಇದು ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ಅರ್ಥ ಆಯ್ತಾ. ಸೊ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟಿದಾವೆ ಅಂದರೆ ಏನು ಮಾಡಬೇಕು, ಇಂಟು ಮಾಡಬೇಕು. ಎ ಕ್ರಾಸ್ ಬಿ ಎಲ್ ಇಂಟು, ಇದು ನೆನ್ಪಿಡು, ಎ ಎಲ್ 3 ಎಲಿಮೆಂಟ್ಸ್ ಇದ್ವು, ಬಿ ಎಲ್ 2 ಎಲಿಮೆಂಟ್ಸ್ ಇದ್ವು. ಸೊ ಎ ಕ್ರಾಸ್ ಬಿ ಎಲ್ ಎಷ್ಟಿದಾವೆ ಅಂದರೆ 6 ಎಲಿಮೆಂಟ್ಸ್ ಅಂದೆ, ಹೌದಾ. ಕಾರ್ಟೇಷನ್ ಪ್ರಾಡಕ್ಟ್ ಈಸಿ, ಮಲ್ಟಿಪ್ಲೈ ಮಾಡಿಬಿಡೋದು. ನಂಬರ್ ಆಫ್ ರಿಲೇಷನ್ಸ್ ಅಂದರೆ ಕಾರ್ಟೇಷನ್ ಪ್ರಾಡಕ್ಟ್ ಮಾಡಿರ್ತೀವಲ್ಲ, ಅದು ಪವರ್ ರೈಸ್ ಮಾಡೋದು. 2 ಪವರ್ ಅದು ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟಿರ್ತವೆ ಅಂತ ರೈಸ್ ಮಾಡಿದರೆ ಅದೇ ನಂಬರ್ ಆಫ್ ರಿಲೇಷನ್ಸ್. ಸೊ ನಂಬರ್ ಆಫ್ ಸಬ್ಸೆಟ್, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್, ನಂಬರ್ ಆಫ್ ರಿಲೇಷನ್, ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್, ಇವಿಷ್ಟು ಗೊತ್ತಾಯ್ತು ಅನ್ಕೊಂಡು ಇದ್ರ ಮೇಲೆ ಕ್ವಶನ್ ರೈಸ್ ಆಗುತ್ತೆ ಅದಕ್ಕೆ. ಸೊ
ಸೊ ಇದಿಷ್ಟು ಕನ್ಫ್ಯೂಷನ್ ಇರಬಾರ್ದು, ನಮಗೆ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಫಸ್ಟ್. ಇದಿಷ್ಟು ಅರ್ಥ ಆಗಿಬಿಟ್ರೆ ಈಗ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ನಾವು ಟಾಪಿಕ್ ಏನು ಡಿಸ್ಕಸ್ ಮಾಡಿದ್ವಲ್ಲ ಕಾನ್ಸೆಪ್ಟ್ನ, ಸೊ ಆ ಕಾನ್ಸೆಪ್ಟ್ಸ್ ಮೇಲೆ ಕೆಲವು ಪ್ರಾಬ್ಲಮ್ಸ್ ಇದಾವೆ. ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಎಲ್ಲ ಆಲ್ಮೋಸ್ಟ್ ಹಾಕಿದ್ದೀನಿ. ಸೊ ಈಗ ನಂಬರ್ ಆಫ್ ಸಬ್ಸೆಟ್ಸು, ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸು, ನಂಬರ್ ಆಫ್ ರಿಲೇಷನ್ನು, ಆ ಥರ ಏನು ಕ್ವಶನ್ಸ್ ಸರಿಯಾಗಿ ಆಗಿದಾವೆ ಅವನ್ನೆಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡೋದಷ್ಟೆಲ್ಲ ನಮಗೆ KCET ಈಸಿ ಅನಿಸ್ತಾ ಹೋಗುತ್ತೆ. ಸೊ ನಾವು ಬರೀ ಕಾನ್ಸೆಪ್ಟ್ಸ್ ಅಷ್ಟೇ ತಿಳ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂದರೂ ಕೂಡ ಸೊ ನಮ್ಗೆ ಅರ್ಥ ಆಗಲ್ಲ. ಸೊ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕು, ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ಬೇಕು ಹಂಗೆ. ಸೊ ಈಗ ಫಸ್ಟ್ ಕ್ವಶನ್ ಹೆಂಗಿದೆ ನೋಡಿ. ಫಸ್ಟ್ ಕ್ವಶನ್ನು, ಸೊ ಇಫ್ ಎ 3 ಎಲಿಮೆಂಟ್ಸ್ ಇದಾವೆ, 2 4 5, ಬಿ ಯಲ್ಲಿ 3 ಎಲಿಮೆಂಟ್ಸ್ ಇದಾವೆ. ಸೊ ಈಗ ನೋಡಿ, ಎ ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 3 ಎಲಿಮೆಂಟ್ಸ್ ಇದಾವೆ. ಬಿ ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 3 ಎಲಿಮೆಂಟ್ಸ್ ಇದಾವೆ. ಎ ಕ್ರಾಸ್ ಬಿ ಯಲ್ಲಿ ಎಷ್ಟಿದಾವೆ ಅಂತ ಕೇಳ್ತೇವೆ. ಸೊ ಇವನ್ನೇನು ಮಾಡ್ಬೇಕು? ಇಂಟು ಮಾಡ್ಬೇಕು ಅಷ್ಟೇ. 3 × 3 9. ಸೊ ನಮಗೆ 9 ಎಲಿಮೆಂಟ್ಸ್ ಇದಾವೆ. ಸೊ ಎ ಕ್ರಾಸ್ ಬಿ ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂದರೆ ಏನಾಯ್ತು? ನಮಗೆ ಈಗ ಆನ್ಸರ್ 9 ಅಂತ ಬಂತು. ಸೊ ಮಲ್ಟಿಪ್ಲೈ ಮಾಡಿದ್ವಿ ಅಷ್ಟೇ. ಎ ಯಲ್ಲಿ 3 ಎಲಿಮೆಂಟ್ಸ್ ಇದ್ದು, ಬಿ ಯಲ್ಲಿ 3 ಎಲಿಮೆಂಟ್ಸ್ ಇದ್ದು. ಸೊ ಮಲ್ಟಿಪ್ಲೈ ಮಾಡಿದರೆ 9 ಬಂತು. ಸೊ ಅದೇ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ. ಸೊ ಈಸಿ ಐತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ, ಇಫ್ ಎ, ಸೆಕೆಂಡ್ ಕ್ವಶನ್ ಏನಿದೆ, ಇಫ್ ಎ ಇಸ್ ಎ ಫೈನೈಟ್ ಸೆಟ್ ಕಂಟೈನಿಂಗ್ n ಎಲಿಮೆಂಟ್ಸ್ ಅಂತ. n ಎಲಿಮೆಂಟ್ಸ್ ಇದಾವೆ. ಸೊ ದೆನ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂತ ಕೇಳ್ಯಾರ ನೋಡ್ರಿ. ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ, ಪ್ರಾಪರ್ ಸಬ್ಸೆಟ್ಸ್ ಬಗ್ಗೆ ಕೇಳ್ತಾರೆ ಅಂದಿದ್ದೆ, ಹೌದಾ? ಸೊ ದೆನ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಅಂತ ಕೇಳ್ಯಾರ. ಸೊ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಅಂದರೆ ಈಗ ಏನಾಗುತ್ತೆ ನೋಡಿ. ಸೊ ಫಸ್ಟ್ n ಎಲಿಮೆಂಟ್ಸ್ ಇದಾವಲ್ಲ, ಎ ಯಲ್ಲಿ ಎಷ್ಟಿದಾವೆ? ಎ ಇದು ಸೆಟ್, ಎ ಯಲ್ಲಿ ಎಷ್ಟಿದಾವೆ? n ಎಲಿಮೆಂಟ್ಸ್ ಇದಾವೆ. n ಎಲಿಮೆಂಟ್ಸ್ ಅಂತ ಬರ್ಕೊಳ್ರಿ. ಈಗ ಫಸ್ಟ್ ಸಬ್ಸೆಟ್ಸ್ ಫೈಂಡ್ ಮಾಡಿ. ಸಬ್ಸೆಟ್ ಅಂದರೆ ಎಷ್ಟಾಗುತ್ತೆ? ಸಬ್ಸೆಟ್ಸ್ ಅಂದರೆ ನಮ್ಗೆ ಫಾರ್ಮುಲಾ ಏನು ಗೊತ್ತಿದೆ? 2 ಪವರ್ n ಅಲ್ಲಿ ಎಷ್ಟಿದಾವೆ? ಎ ಅಲ್ಲ, 2 ಪವರ್ n. ಇವು ನಂಬರ್ ಆಫ್ ಸಬ್ಸೆಟ್ಸ್. ಬಟ್ ಅವ್ರು ಕೇಳಿರೋದೇನು? ಪ್ರಾಪರ್ ಸಬ್ಸೆಟ್ಸ್. ಪ್ರಾಪರ್ ಸಬ್ಸೆಟ್ ಅಂದರೆ ಇದ್ರಾಗೆ ಇಟ್ ಸೆಲ್ಫ್ ಆಗ್ತಾ ಇರುತ್ತಲ್ಲ, ಎ ಈಸ್ ಸಬ್ಸೆಟ್ ಟು ಎ ಆಗ್ತಾ ಇರುತ್ತಲ್ಲ, ಎ ಈ ಸಬ್ಸೆಟ್ ಆಫ್ ಎ. ಈ ಸಬ್ಸೆಟ್ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ -1 ಇದು ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್. ಅಂದರೆ ಯಾವ್ದು? ಸೆಕೆಂಡ್ ಆಪ್ಷನ್, 2 ಪವರ್ n - 1. 2 ಪವರ್ n - 1 ಆನ್ಸರ್ ಇದು. ಓಕೆ, ಸೊ ಡೈರೆಕ್ಟ್ ಕ್ವಶನ್ ಇದು. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಇದು KCET ಅಲ್ಲಿ ಕೇಳಿರೋದು. ಸೊ ಎ ಸೆಟ್ ಏನು ಕೊಟ್ಟರೆ? 1 2 3 4 5 ಅಂತ ಕೊಟ್ಟರೆ. ದೆನ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಆಫ್ ಎ ಅಂತ ಕೇಳ್ಯಾರ. ಸೊ ಎದು ಪ್ರಾಪರ್ ಸಬ್ಸೆಟ್ಸ್ ಫೈಂಡ್ ಮಾಡಿ. ಫಸ್ಟ್ ಎ ಯಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಬರ್ಕೊಡ್ರಿ. ಎ ಯಲ್ಲಿ ಎಷ್ಟಿದ್ದಾವೆ? 5 ಎಲಿಮೆಂಟ್ಸ್ ಇದಾವೆ. 1 2 3 4 5 ಅಂದರೆ 5 ಎಲಿಮೆಂಟ್ಸ್ ಇದಾವೆ, ಹೌದಾ? ಸೊ ಸೇಮ್ ನಮ್ಗೆ ಗೊತ್ತಲ್ಲ, ಈಗ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂದರೆ ಎಷ್ಟಾಗುತ್ತೆ? 2 ಪವರ್ 5 - 1. 2 ಪವರ್ 5 ಮಾಡಿದರೆ ನಂಬರ್ ಆಫ್ ಸಬ್ಸೆಟ್ಸ್ ಬರುತ್ತೆ. ಅದ್ರಾಗ ಒಂದು ತೆಗಿಬೇಕು ನಾವು. ಒಂದು ಯಾವುದು ಇದೆ? ಎ ಇಟ್ ಸೆಲ್ಫ್ ಐತಲ್ಲ, ಇದೆ 1 2 3 4 5 ಎಲಿಮೆಂಟ್ಸ್ದು ಒಂದು ಸಬ್ಸೆಟ್ ಬರುತ್ತಲ್ಲ, ಅದನ್ನು ರಿಮೂವ್ ಮಾಡ್ಬೇಕಷ್ಟೆ. ಸೊ ಹೆಂಗಂದ್ರೆ 2 ಪವರ್ 5 - 1, ಹೌದಾ? ಎಲ್ಲ ವ್ಯಾಲ್ಯೂಸ್ ಇದೆ, ಆಪ್ಷನ್ಸ್ ನೋಡ್ರಿ, ಎಲ್ಲ ವ್ಯಾಲ್ಯೂಸ್ ಎಲ್ಲ ಇದೆ. ಸೊ ಹಂಗಂದ್ರೆ ಇದು ಸಾಲ್ವ್ ಮಾಡ್ಬೇಕು. 2 ಪವರ್ 5 ಅಂದರೆ ಎಷ್ಟಾಗುತ್ತೆ? 32 ಆಗುತ್ತೆ. 32 - 1 ಒಂದು ತೆಗೆದ್ರೆ ಎಷ್ಟಾಯ್ತು? 31 ಆಯಿತು. ಸೊ ಆನ್ಸರ್ ಇಸ್ 31 ಆಪ್ಷನ್ ಡಿ ಆನ್ಸರ್ 31. ಸೊ ಗೊತ್ತಾಯ್ತಾ? ಸೊ ಈ ಥರ ಸಾಲ್ವ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ರಿ, ಸಬ್ಸೆಟ್ಸ್ ಅಂದರೆ 2 ಪವರ್ ಅದು ಸೆಟ್ಟಲ್ಲಿ ಎಷ್ಟಿರುತ್ತೆ ಅದು. ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ಅಂದರೆ 2 ಪವರ್ ಅದು ಮಾಡಿ -1 ಮಾಡಬೇಕು, ಒಂದು ತೆಗಿಬೇಕು. ಅದು ಮೇನ್, ಅದು ಪ್ರಾಪರ್ ಸಬ್ಸೆಟ್ಸ್. ನೆಕ್ಸ್ಟ್, ಸೊ ಈಗ ಎಲ್ಲಿ ಏನಿದೆ ನೋಡಿ. ಎ ಯಲ್ಲಿ 1 2 3 4 5 6 ಎಲಿಮೆಂಟ್ಸ್ ಇದ್ದಾವೆ. ದೆನ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಎ ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದ್ರೆ. ಈಗ ನೋಡ್ರಿ ಎಕ್ಸ್ಟ್ರಾ ಕಾನ್ಸೆಪ್ಟ್ ಬರೋದು. ಸೊ ಹೌದಾ? ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ನಾವು ಈಸಿಯಾಗಿ ಫೈಂಡ್ ಮಾಡ್ಬಿಡ್ತಿದ್ವಿ. ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಏನು ಫೈಂಡ್ ಮಾಡ್ತಿದ್ರಿ ಹೇಳ್ರಿ? ಈಗ 6 ಎಲಿಮೆಂಟ್ಸ್ ಇದಾವೆ. 1 2 3 4 5 6 ಎಲಿಮೆಂಟ್ಸ್ ಇದ್ದಾವೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಅಂದರೆ ಏನು ಹೇಳ್ತೀವಿ? 2 ಪವರ್ 6 ಅಂತ. ಬಟ್ ಇಲ್ಲಿ 2 ಪವರ್ 6 ಆಗಲ್ಲ ಆನ್ಸರ್. ಸೊ ಇಲ್ಲೇನೆಂದರೆ ವಿಚ್ ಕಂಟೈನ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂತ. ಸೊ ಸಬ್ಸೆಟ್ಸ್ ಫೈಂಡ್ ಮಾಡಬೇಕು, ಅದ್ರಾಗೆ 2 ಎಲಿಮೆಂಟ್ಸನ್ನ ಇರಬೇಕು ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ 2 ಇದು ಮೇನಿಗೆ, ಇದು ಕೀವರ್ಡ್. ಇದು ಅರ್ಥ ಮಾಡ್ಬೇಕು ನಾವು. ಅಟ್ಲೀಸ್ಟ್ 2 ಅಂದರೆ ಏನು ಅಂತ. ಅಟ್ಲೀಸ್ಟ್ 2 ಅಂದರೆ 2 ಆಗಿರ್ಬೋದು, 2ಕ್ಕಿಂತ ಜಾಸ್ತಿನೂ ಇರ್ಬೋದು ಅಂತ. ಅಟ್ಲೀಸ್ಟ್ 2 ಅಂದರೆ 2 ಇಂದ ಸ್ಟಾರ್ಟ್, 2 ಆಗ್ಬೋದು, 2 ಎಲಿಮೆಂಟ್ಸ್ ಇರ್ಬೋದು, 3 ಎಲಿಮೆಂಟ್ಸ್ ಇರ್ಬೋದು, 4 ಎಲಿಮೆಂಟ್ಸ್ ಇರ್ಬೋದು, 5 ಎಲಿಮೆಂಟ್ಸ್ ಇರ್ಬೋದು, 6 ಈ ಥರ 2ಕ್ಕಿಂತ ಜಾಸ್ತಿ ಇರ್ಬೋದು ಅಂತ ಇದ್ರ ಮೀನಿಂಗ್. ಸೊ ಈಗ ನಮ್ಗೇನು ಗೊತ್ತು ನೋಡಿ, 6 ಎನ್ ಆಫ್ ಎಲ್ಲಿ ಎಷ್ಟಿದಾವೆ? 6 ಎಲಿಮೆಂಟ್ಸ್ ಇದಾವೆ, ಹೌದಾ? 6 ಎಲಿಮೆಂಟ್ಸ್ ಇದ್ದರೆ ನಮ್ಗೆ ನಾನು ಅವಾಗ ಹೇಳಿದ್ದೆ ಸಬ್ಸೆಟ್ಸ್ ಬರೆಯೋಕ್ಕೆ ಬಂದಿಲ್ಲ ಅಂದರು. ಈಗ 2 ಪವರ್ 6 ಅಂದರೆ ಎಷ್ಟು? 64 ಸಬ್ಸೆಟ್ಸ್ ಆಗ್ತವೆ. ಸೊ 64 ಸಬ್ಸೆಟ್ಸ್ನ ನಾವು ಬರೆಯೋಕ್ಕೆ ಬಂದಿಲ್ಲ ಅಂದರು ನಮ್ಗೆ ಏನೇನಿದ್ದಾವೆ, ಅದರಲ್ಲಿ ಯಾವ್ಯಾವ ಥರ ಇದ್ದಾವೆ ಅನ್ನೋದು ಗೊತ್ತಿರಬೇಕು, ಹೌದಾ? ಸೊ ಅದಕ್ಕೆ ಈಗ ನೋಡ್ರಿ, ಎನ್ ಆಫ್ ಎ 6 ಎಲಿಮೆಂಟ್ಸ್ ಇದಾವೆ ಅಂದರೆ 0
ಏನು ಎಲಿಮೆಂಟ್ ಇರಲಾರ್ದು ಎಮ್ ಟಿ ಸೆಟ್, ಹೌದಾ, ಹಿಂಗೆ ಬರಿತೀವಲ್ಲ ಎಮ್ ಟಿ ಸೆಟ್ 5 ಅಂತ, ಇದು ಇರ್ಬೋದು. ನೆಕ್ಸ್ಟ್ ಒನ್ ಎಲಿಮೆಂಟ್ ಅಂದ್ರೆ ಗೊತ್ತಲ್ಲ ಏನೇನು, 1 2 3 4 ಈ ಥರ ಸಿಂಗಲ್ ಬರಿತಾ ಹೋಗ್ತೀವಲ್ಲ ಅವು. ನೆಕ್ಸ್ಟ್ 2 ಎಲಿಮೆಂಟ್ಸ್ ಇರೋವು ಡಬಲ್ 1, 2 1, 3 ಈ ಥರ ಇರೋವೆಲ್ಲ 2 ಎಲಿಮೆಂಟ್ಸ್. ನೆಕ್ಸ್ಟ್ 3 ಎಲಿಮೆಂಟ್ಸ್ 1, 2, 3 1, 2, 4 ಈ ಥರ ಇವೆಲ್ಲ 3 ಎಲಿಮೆಂಟ್ಸ್ ಇರೋವು. ನೆಕ್ಸ್ಟ್ 4 ಎಲಿಮೆಂಟ್ಸ್ 1, 2, 3, 4 1, 2, 3, 5 ಈ ಥರ ಎಲ್ಲ 4 ಎಲಿಮೆಂಟ್ಸ್ ಇರೋ ಬರ್ತೀವಿ. ನೆಕ್ಸ್ಟ್ 5 ಎಲಿಮೆಂಟ್ಸ್, ಅದೇ ಥರ 5 ಎಲಿಮೆಂಟ್ಸ್. ನೆಕ್ಸ್ಟ್ ಲಾಸ್ಟ್ ಏನು ಬರುತ್ತೆ 6 ಎಲಿಮೆಂಟ್ಸ್. ಇವಿಷ್ಟು ಬರ್ತವೆ ನಮ್ಗೆ, ಹೌದಾ. ಸೊ ಈಗ ಅವ್ರು ಕೇಳಿರ್ತೀನಿ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ, ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ ಇದಿರಬೇಕು, 2 ಎಲಿಮೆಂಟ್ಸ್ ಇರಬೇಕು, 3 ಎಲಿಮೆಂಟ್ಸ್ ಇರ್ಬೋದು, 4 ಎಲಿಮೆಂಟ್ಸ್ ಇರ್ಬೋದು, 5 ಎಲಿಮೆಂಟ್ಸ್ ಇರ್ಬೋದು, ಇವಿಷ್ಟು ಬರ್ಬೋದು, ಹೌದಾ. ಸೊ ಇವಿಷ್ಟು ಎಷ್ಟಿದ್ದಾವೆ, ಎಷ್ಟು ಸಬ್ಸೆಟ್ಸ್ ಬರ್ತಾ ಇದ್ದಾವೆ ಅಂತ ಕೇಳ್ತಿದ್ದಾರೆ. 2 ಎಲಿಮೆಂಟ್ಸ್ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ 2 ಎಲಿಮೆಂಟ್ಸ್ ಇರೋವು, 2ಕ್ಕಿಂತ ಜಾಸ್ತಿ 3 ಎಲಿಮೆಂಟ್ಸ್ ಇರೋವು, 4 ಎಲಿಮೆಂಟ್ಸ್ ಇರೋವು, 5 ಎಲಿಮೆಂಟ್ಸ್ ಇರೋವು, 6 ಎಲಿಮೆಂಟ್ಸ್ ಇರೋವು, ಈ ಥರ ಇವಿಷ್ಟು ಎಷ್ಟಾಗ್ತಾ ಇದ್ದಾವೆ ಅಂತ ಫೈಂಡ್ ಮಾಡಬೇಕು. ಸೊ ಇವಿಷ್ಟು ಫೈಂಡ್ ಮಾಡ್ಬೇಕಂದ್ರೆ ನಮಗೆ ಕಷ್ಟ ಆಗಿ ಅದನ್ನ ಇವೆಲ್ಲ ಕೌಂಟ್ ಮಾಡ್ಕೊಂಡು ಕೂಡ ಟೈಮ್ ಇರಲ್ಲ. ಸೊ ಅವಾಗ ಏನು ಮಾಡಬೇಕು, ಜಸ್ಟ್ ಥಿಂಕ್ ಮಾಡಿರಿ. ಸೊ ಇದು ಹೆಂಗೆ ಸಾಲ್ವ್ ಮಾಡ್ತೀವಿ ನೋಡಿ. ಈಗ ನಮ್ಗೆ ಗೊತ್ತಾಯ್ತು ಯಾವ್ಯಾವ ಎಷ್ಟೆಷ್ಟು ಇದಾವೆ ಅನ್ನೋದು ಅರ್ಥ ಆಯ್ತು, ಹೌದಾ. ಸೊ ಈಗ ನಮಗೆ 6 ಎಲಿಮೆಂಟ್ಸ್ ಇದಾವೆ ಅಂದರೆ, ಸೊ 0 ಏನು ಇರೋಲ್ಲ, ಎಲಿಮೆಂಟ್ಸ್ ಇರೋಲ್ಲ ಅಂಥದ್ದು ಇರುತ್ತೆ. 1 ಇರುತ್ತೆ, 2 ಎಲಿಮೆಂಟ್ಸ್ ಇರೋವು, 3 ಎಲಿಮೆಂಟ್ಸ್ ಇರೋವು, 4 ಎಲಿಮೆಂಟ್ಸ್ ಇರೋವು, 5 ಎಲಿಮೆಂಟ್ಸ್ ಇರೋ, 6 ಎಲಿಮೆಂಟ್ಸ್. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಅಂದರೆ 2 ಇಂದ ಸ್ಟಾರ್ಟ್ ಆಗಿ ಇಷ್ಟು ಇರಬೇಕು ನಮಗೆ. 2 ಎಲಿಮೆಂಟ್ಸ್ ಇರೋವು, 3 ಎಲಿಮೆಂಟ್ಸು, 4 ಎಲಿಮೆಂಟ್ಸ್, 5 ಎಲಿಮೆಂಟ್ಸ್. ಬಟ್ ನಮಗೆ ಟೋಟಲ್ ಗೊತ್ತು. ಟೋಟಲ್ ಎಷ್ಟು, 2 ಪವರ್ 6 ಅಂದರೆ ಎಷ್ಟು ನಮಗೆ 64 ಸಬ್ಸೆಟ್ಸ್ ಇದಾವೆ, ಹೌದಾ. 64 ಸಬ್ಸೆಟ್ಟಲ್ಲಿ -1 ತೆಗೆದುಬಿಡ್ತೀನಿ. ಯಾವುದು ಇದು ಇರೋಂಗಿಲ್ಲ, ಇದು ಇರಬಾರ್ದು. ಸೊ ಎಮ್ ಟಿ ಸೆಟ್ ಇರುತ್ತಲ್ಲ, ಈ ಎಮ್ ಟಿ ಸೆಟ್ ಇರೋಂಗಿಲ್ಲ. ಸೊ ಇದು ತೆಗೆದುಬಿಟ್ಟೆ. ಮತ್ತು 1 ಇರೋ ಅಂತ 1 ಇರೋ ಅಂದರೆ ನಮ್ಗೆ ಗೊತ್ತು, ಹೌದಾ. 1 ಇರೋ ಎಷ್ಟಿದೆ ನೋಡಿ. 1 ಇರೋ ಅಂದರೆ 1 ಸಿಂಗಲ್ಟನ್ ಸೆಟ್ 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ. ಸಿಂಗಲ್ಟನ್ ನೀವು ಬರಿತೀವಲ್ಲ 1 ಇರೋ. ಸೊ 1 2 3 4 5 6 ಸಿಂಗಲ್ ಬರಿತೀವಲ್ಲ, ಇವು ಎಷ್ಟಿದಾವೆ, ಇವು 6 ಇದಾವೆ. ಇವು ಇರಬಾರ್ದು, ಹೌದಾ. -6 64ಅಲ್ಲಿ 1 ತೆಗ್ದೆ, ಎಮ್ ಟಿ ಸೆಟ್ ಇರುತ್ತಲ್ಲ ಅದು ಕೂಡ ಬರೋಂಗಿಲ್ಲ. ಯಾಕಂದರೆ ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಇರಬೇಕು. 2 ಎಲಿಮೆಂಟ್ಸನ್ನು ಮಿನಿಮಮ್ ಅದ್ರಾಗೆ 2 ಎಲಿಮೆಂಟ್ಸ್ ಇರಲೇಬೇಕು. ಸೊ ಈಗ ಎಮ್ ಟಿ ಸೆಟ್ ಬರೋಲ್ಲ, ಸಿಂಗಲ್ ಇರೋ ಬರೋಲ್ಲ. ಸೊ ಎಮ್ ಟಿ ಸೆಟ್ ತೆಗಿಯೋಕ್ಕೆ -1 ಮಾಡಿದೆ, ಸಿಂಗಲ್ ಇರೋ ತೆಗಿಯೋಕ್ಕೆ 6 ಮಾಡಿದೆ. ಟೋಟಲ್ ಎಷ್ಟಾಯ್ತು, 64ಅಲ್ಲಿ 7 ಸಬ್ಸೆಟ್ಗಳನ್ನ ತೆಗಿಬೇಕು. ಸೊ 64ಅಲ್ಲಿ 7 ಸಬ್ಸೆಟ್ಗಳನ್ನ ತೆಗೆದ್ರೆ 57 ಆಯಿತು. ಸೊ ಇದು ಆಪ್ಷನ್ ಬಿ 57 ಬರ್ತಾ ಅನ್ಸುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಅಟ್ಲೀಸ್ಟ್ 2 ಎಲಿಮೆಂಟ್ಸ್ ಬಂದಾಗ ಈ ಟೆಕ್ನಿಕ್ ಯೂಸ್ ಮಾಡೋಕೆ. ಏನು ಫಸ್ಟ್ ಎಷ್ಟಿದಾವೆ ಬರ್ಕೋಬೇಕು. ಅದರಲ್ಲಿ 6 ಅಲ್ಲ, 6 ಅಂದರೆ 6 ಎಲಿಮೆಂಟ್ಸ್ ಅಂದರೆ ಏನೇನು ಬರ್ತದೆ ಅಂತ ಬರ್ಕೋಬೇಕು. 0 1 2 3 4 5 6 ಅಟ್ಲೀಸ್ಟ್ 2 ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇವಿಷ್ಟು ಬೇಕು ನಮಗೆ. ಇವಿಷ್ಟು ಬೇಕಂದ್ರೆ ಇವಿಷ್ಟು ಕೌಂಟ್ ಮಾಡೋ ಬದಲು ಇವ್ನು ರಿಮೂವ್ ಮಾಡಿಬಿಟ್ರೆ ಆಯ್ತಲ್ಲ. ಇದನ್ನು ತೆಗಿಬೇಕು. ಇಂಥದ್ದು 1 ಇದ್ದಾವೆ, ಇಂಥವು 6 ಇದ್ದಾವೆ, 6 ಇದ್ದಾವೆ. ಇವನ್ನೆಲ್ಲ ತೆಗ್ಬಿಟ್ರೆ ಟೋಟಲ್ 7 ಸಬ್ಸೆಟ್ಸ್ ತೆಗೆದ್ಬಿಟ್ರೆ ನಮಗೆ ಆನ್ಸರ್ 57 ಬಂತಿದೆ. ಸೊ ಅರ್ಥ ಆಯ್ತು ಅಂತ ಅನ್ಕೊತೀನಿ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅಷ್ಟೇ. ಕಮೆಂಟಲ್ಲಿ ಹೇಳ್ತೀನಿ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡೋಣ. ನೆಕ್ಸ್ಟ್ ಎ ಸೆಟ್ ಎ ಹ್ಯಾಸ್ ಎ 5 ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ರಿಲೇಷನ್ಸ್ ಬಂದ್ವಿ. ಈಗ ಮ್ಯಾಕ್ಸಿಮಮ್ ನಂಬರ್ ಆಫ್ ರಿಲೇಷನ್ಸ್ ಆನ್ ಎ ಅಲ್ಲಿ ಎಷ್ಟು ರಿಲೇಷನ್ಸ್ ಇದ್ದಾವೆ ಇನ್ಕ್ಲೂಡಿಂಗ್ ಎಮ್ ಟಿ ರಿಲೇಷನ್ ಕೂಡ ಸೇರಿಸ್ಕೊಳ್ರಿ ಅದ್ರಾಗೆ ಅಂತ ಹೇಳಿದ್ರು. ಸೊ ಈಗ ನೋಡಿ ಅಬ್ಸರ್ವ್ ಮಾಡ್ರಿ, ಎ ಅಲ್ಲಿ ಎಷ್ಟಿದ್ದಾವೆ 5 ಎಲಿಮೆಂಟ್ಸ್ ಇದಾವೆ. ಇದು ಕೊಟ್ಟಾರೆ, ಇದು ಗಿವನ್. ಎ ಅಲ್ಲಿ 5 ಎಲಿಮೆಂಟ್ಸ್ ಇದಾವೆ, ಹೌದಾ. ಎ ಅಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ. ಇದು ಎ ಅಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ. ಓಕೆ. ಸೊ ನಂಬರ್ ಆಫ್ ರಿಲೇಷನ್ಸ್ ಕೇಳ್ತಿದ್ದಾರೆ. ಅಂತ ಕೇಳ್ತಾ ಇದ್ದಾರೆ. ಒಂದೇ ಸೆಟ್ ಇದೆ. ಈ ಸೆಟ್ ಎ ಮೇಲೆ ಕಂಡುಹಿಡಬೇಕು ರಿಲೇಷನ್. ಸೊ ಹಂಗಂದ್ರೆ ರಿಲೇಷನ್ಸ್ ಅಂತಿದ್ದಾರೆ ಅಂದರೆ ಫಸ್ಟ್ ನಾವೇನು ಕಂಡುಹಿಡ್ಕೋ, ಕಾರ್ಟೀಷನ್ ಪ್ರಾಡಕ್ಟ್ ಕಂಡುಹಿಡ್ಬೇಕು. ಎ ಕ್ರಾಸ್ ಎ ಅಲ್ಲಿ ಎಷ್ಟಾಗುತ್ತೆ ಕಂಡುಹಿಡ್ಕೊಳ್ರಿ. ಎ ಕ್ರಾಸ್ ಎ ಅಂದರೆ ಎಷ್ಟಾಗುತ್ತೆ 5. ಎ ಅಲ್ಲಿ 5 ಇದ್ದಾವೆ. ಸೊ ಎ ಕ್ರಾಸ್ ಎ ಅಲ್ಲಿ ಎಷ್ಟು ಇರ್ತವೆ 25 ಇದ್ದಾವೆ. ಎ ಕ್ರಾಸ್ ಅಲ್ಲಿ 25 ಬರುತ್ತೆ. ಸೊ ಈಗ ನಂಬರ್ ಆಫ್ ರಿಲೇಷನ್ ಏನಾಗುತ್ತೆ, ಇದು ನಂಬರ್ ಆಫ್ ರಿಲೇಷನ್ಸ್ ಆನ್ ಎ. ನಂಬರ್ ಆಫ್ ರಿಲೇಷನ್ಸ್ ಆನ್ ಎ ಅಂದರೆ 2 ಪವರ್ ಇದೇನು ಬಂತು 25 ಇದೆ ಆನ್ಸರ್.
2^25. ಫಸ್ಟ್ ಸೆಟ್ ಎ ಇದು ಕೊಟ್ಟಿದ್ರು, ಎ ಅಲ್ಲಿ 5 ಎಲಿಮೆಂಟ್ಸ್ ಇತ್ತು ಹೌದಾ. ಸೊ ಆ ಎ ಯೂಸ್ ಮಾಡಿಕೊಂಡು ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ಕೋಬೇಕು. ಕಾರ್ಟಿಷನ್ ಪ್ರಾಡಕ್ಟ್ ಇದ್ದರೆ ಮಾತ್ರ ರಿಲೇಷನ್ಸ್ ಬರ್ತವೆ. ಸೊ ಕಾರ್ಟಿಷನ್ ಪ್ರಾಡಕ್ಟಿಗೆ 2 ಸೆಟ್ ಬೇಕು, ಇಲ್ಲಿರೋದೇ ಒಂದು ಐತಿ. ಸೊ ಅದನ್ನು ಏನೇ ಯೂಸ್ ಮಾಡ್ಕೊಳ್ರಿ, ಎ ಕ್ರಾಸ್ ಎ ಮಾಡ್ಕೊಳ್ರಿ. ಎ ಕ್ರಾಸ್ ಎ ಮಾಡಿದಾಗ ಏನಾಗುತ್ತೆ, 5 × 5, ಎ ಅಲ್ಲಿ 5 ಇದ್ದಾವೆ. ಸೊ ಎ ಕ್ರಾಸ್ ಎಲ್ಲಿ ಎಷ್ಟು 25 ಇರ್ತವೆ. ಈಗ ಎ ಕ್ರಾಸ್ ಎಲ್ಲಿ 25 ಇದಾವೆ ಅಂದರೆ ಇದಕ್ಕೆ ಸಬ್ಸೆಟ್ಸ್ ಕಂಡುಹಿಡಿಬೇಕು, ಅದೇ ರಿಲೇಷನ್ಸ್. ಅದು ಸಬ್ಸೆಟ್ಸ್ ಫಾರ್ಮುಲಾ 2^25 ಎಷ್ಟಿದೆ ಟೋಟಲ್ 25, 2^25 ಇದೇ ನಂಬರ್ ಆಫ್ ರಿಲೇಷನ್. ಇಲ್ಲಿ ಮೆನ್ಷನ್ ಮಾಡ್ಯಾರೆ ಇನ್ಕ್ಲೂಡಿಂಗ್ ಎಂಟಿ ರಿಲೇಷನ್ ಅಂತ. ಅಕಸ್ಮಾತ್ ಮೆನ್ಷನ್ ಮಾಡಿದ್ದಿಲ್ಲ ಅಂದರೆ ಎಂಟಿ ರಿಲೇಷನ್ ಇರಬಾರ್ದು, ನಾನ್ ಎಂಟಿ ರಿಲೇಷನ್ಸ್ ಫೈಂಡ್ ಮಾಡ್ರಿ ಅಂದರೆ ಗೊತ್ತಲ್ಲ, ಇದು -1 ತೆಗಿಬೇಕು. ಅವಾಗೇನಾಗ್ತದೆ ಅದಕ್ಕೆ ಆನ್ಸರ್ 2^25 -1 ಮಾಡಬೇಕು ಅದಕ್ಕೆ. ಬಟ್ ಇಲ್ಲಿ ಏನು ಇನ್ಕ್ಲೂಡಿಂಗ್ ಎಂಟಿ ರಿಲೇಷನ್ ಇದಕ್ಕೆ ಇದು ಕರೆಕ್ಟ್. ಸೊ 2^25 ಅಂದರೆ ಅದು ಆಪ್ಷನ್ ಸಿ ಆಗುತ್ತೆ. ಸೊ ಇದು ಕಾಮೆಂಟ್ ಕೇಳಿದ್ರೆ ನೋಡಿ, ಕಾಮೆಂಟ್ ಕೆ ಕ್ವಶನ್ ಇದು. ಕಾಮೆಂಟ್ಗೆ ಅಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವ್ರು ಮಾಡ್ತಾರಲ್ಲ, KCET ಥರ ಅದು ಕಾಮೆಡಿ. ನೆಕ್ಸ್ಟ್ ಇದು ಈಸಿ ಇದೆ ನೋಡಿ. ಸೆಟ್ ಎ ಅಲ್ಲೇ A, B, C ಇದ್ದಾವೆ. ಇದು ನೋಡಿ ಸೆಟ್ Y ಎಂಟಿ ಇದೆ. ಇದ್ರ ಮೀನಿಂಗ್ ಏನಿದೆ, ಎಂಟಿ ಅಂದರೆ ಇದ್ರಾಗ ಏನಿಲ್ಲ ಅಂತ. ಎಂಟಿ ಸೆಟ್ ಇದೆ. ಎ ಅಲ್ಲಿ 3 ಎಲಿಮೆಂಟ್ಸ್ ಇದ್ದಾವೆ. ಸೊ ಈ ಎಕ್ಸಲ್ಲಿ 3 ಎಲಿಮೆಂಟ್ಸ್ ಇದ್ದಾವೆ, ಇದರಲ್ಲಿ 3 ಎಲಿಮೆಂಟ್ಸ್ ಇದ್ದಾವೆ. Y ಅಲ್ಲಿ ಎಂಟಿ ಏನಿಲ್ಲ ಇಲ್ಲ. ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಇನ್ X × Y ಅಂತ ಕೇಳ್ಯಾರ. ಸೊ ಇದ್ರಾಗ ಎಲಿಮೆಂಟ್ಸ್ ಇದ್ದಾವೆ, Y ಅಲ್ಲಿ ಎಲಿಮೆಂಟ್ಸ್ ಇಲ್ಲ ಅಂದರೆ ಸೊ ಆರ್ಡರ್ಡ್ ಪೇರ್ಸ್ ಮಾಡೋಕ್ಕೆ ಬರಲ್ಲ. ಸೊ ಆರ್ಡರ್ಡ್ ಪೇರ್ಸ್ ಬರೋದೇ ಇಲ್ಲ ಅಂದರೆ ಎಷ್ಟಾಯಿತು, 0. ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಅಂದರೆ ಆರ್ಡರ್ಡ್ ಪೇರ್ಸೇ ಬರೋದಿಲ್ಲ. ಸೊ 0 ಆರ್ಡರ್ಡ್ ಪೇರ್ಸ್. ಸೊ ಆರ್ಡರ್ಡ್ ಪೇರ್ಸ್ ಬರಬೇಕು ಅಂದರೆ A × B ಕಾರ್ಟೇಷನ್ ಪ್ರಾಡಕ್ಟ್ ನೋಡಿ, A × B ಇದು ಎಕ್ಸಿಸ್ಟ್ ಆಗಬೇಕು ಬರಬೇಕಂದ್ರೆ A ಏನಾಗಿರಬೇಕು, A ಮತ್ತು B ಏನಾಗಿರ್ಬೇಕು, ಇವೆರಡು ನಾನ್ ಎಂಟಿ ಆಗಿರಬೇಕು. ಅವಾಗ ಮಾತ್ರ ಬರ್ತದೆ. ಓಕೆ, ಒಂದು ಯಾವುದನ್ನ ಎಂಟಿ ಆಯ್ತು ಅಂದ್ರೆ ಬರಲ್ಲ, 0 ಆರ್ಡರ್ಡ್ ಪೇರ್ಸ್ ಬರ್ತವೆ. ನೆಕ್ಸ್ಟ್ ಎ ಹ್ಯಾಸ್ 3 ಎಲಿಮೆಂಟ್ಸ್ ನೋಡ್ರಿ, ಎ 3 ಎಲಿಮೆಂಟ್ಸ್ ಅಂತೆ. ಸೊ ಎ ಅಲ್ಲಿ ಎಷ್ಟಿದ್ದಾವೆ, 3 ಎಲಿಮೆಂಟ್ಸ್ ಅಂತ ಕೊಟ್ಟರೆ. ಬಿ ಕೊಟ್ಟರೆ ಸೆಟ್ ನಾವೇ ಫೈಂಡ್ ಮಾಡೋಕೆ. ಬಿ ಅಲ್ಲಿ ಎಷ್ಟಿದೆ, 1 2 3 ಇದಾವೆ. ಸೊ ಬಿ ಎಲ್ ಕೂಡ 3 ಇದಾವೆ. ಓಕೆ, ಸೊ ಬಿ ಎಲ್ ಕೂಡ 3 ಇದಾವೆ. ಫೈಂಡ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ A × B. ಅಲ್ಲ, A × B ಅಲ್ಲಿ ಎಷ್ಟು ಇರ್ತವೆ ಅಂದರೆ A × B ಅಲ್ಲಿ ಎಷ್ಟು ಇರ್ತವೆ ಅಂತ ಕೇಳ್ತಿದ್ದಾರೆ. ಎ ಅಲ್ಲಿ ಎಷ್ಟಿದ್ದಾವೆ 3, ಬಿ ಅಲ್ಲಿ ಎಷ್ಟಿದ್ದಾವೆ 3. ಸೊ ಎಷ್ಟಾಯ್ತು, 3 × 3 9. ಸೊ ಇದು ಆನ್ಸರ್. ಸೊ 1 ಮಿನಿಟಲ್ಲೇ ಮಾಡಬೇಕು. ಓಕೆ, ಸೊ ಇವು ಈಸಿ ಇದೆ, 1 ಮಿನಿಟಲ್ಲಿ ಮಾಡೋದು. ನೆಕ್ಸ್ಟ್ ಬರೋ ಪ್ರಾಬ್ಲಮ್ಸ್ ಕೂಡ 1 ಮಿನಿಟಲ್ಲಿ ಮಾಡೋಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ನಾವು. ಓಕೆ, ಸೊ ಎ ಅಲ್ಲಿ ಏನಿದೆ ನೋಡಿ, 1 2 3 ಇದ್ದಾವೆ. ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ರಿಲೇಷನ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಓವರ್ ಎ. ಸೊ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ, ಡಿಸ್ಟಿಂಕ್ಟ್ ರಿಲೇಷನ್ಸೇ ಬರೋದು. ಸೊ ಎ ಅಲ್ಲಿ ಎಷ್ಟಿದಾವೆ ನೋಡಿ, ಎ ಅಲ್ಲಿ ಎಷ್ಟಿದಾವೆ ಫಸ್ಟ್ ಬರ್ಕೊಡ್ರಿ. ಎ ಅಲ್ಲಿ ಎಷ್ಟಿದಾವೆ, 3 ಎಲಿಮೆಂಟ್ಸ್ ಇದಾವೆ. ಸೊ ಇದಕ್ಕೆ ಸಬ್ಸೆಟ್ಸ್ ಕೇಳ್ಬಿಟ್ಟಿದ್ರೆ 2^3 ಅಂತ ಬರೆದ್ಬಿಡ್ತಿದ್ದೆ ಹೌದಾ. ಇಲ್ಲಿ ಇದಕ್ಕೆ ಸಬ್ಸೆಟ್ ಹೇಳಿಲ್ಲ ಅವರು. ಇದರಿಂದ ಬರೋಂಥ ರಿಲೇಷನ್ ಡಿಫೈನ್ಡ್ ಓವರ್ ಎ ಇಂದ ಬರೋಂಥ ರಿಲೇಷನ್ಸ್ ಎಷ್ಟು ಅಂತ ಕೇಳಿದ್ರು. ಸೊ ಈಗ ಎ ಇದೆ ಅಂದರೆ ರಿಲೇಷನ್ಸ್ ಕೇಳ್ತಿದ್ದಾರೆ ಅಂದರೆ ಫಸ್ಟ್ ಏನು ಮಾಡ್ಕೋಬೇಕು, ಇದನ್ನ A × A ಮಾಡ್ಕೋಬೇಕು. ರಿಲೇಷನ್ಸ್ ಕೇಳ್ತಾ ಇದೆ ಅಂದರೆ ಕಾರ್ಟೇಷನ್ ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಕೋಬೇಕು ನಾವು. A × A ಎಷ್ಟಿದೆ ಹಂಗಂದ್ರೆ ಎ ಅಲ್ಲಿ 3 ಅಂದರೆ A × A ಎಷ್ಟಿರ್ತವೆ, 3 × 3 9 ಅದು. ಸೊ ಹಂಗಂದ್ರೆ ನಂಬರ್ ಆಫ್ ರಿಲೇಷನ್ಸ್ ಏನಾಗ್ತವೆ, ಈಗ ಈಸಿಯಾಗಿ ಬರಿಬೋದು. ನಂಬರ್ ಆಫ್ ರಿಲೇಷನ್ಸ್ ಓವರ್ ಎ. ಸೊ ಏನಾಗ್ತದೆ 2^9. ಇದು ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದ್ವೋ ಅದನ್ನು ಪವರ್ ರೈಸ್ ಮಾಡಿದರೆ ಅಷ್ಟು ಸಬ್ಸೆಟ್ ಬರ್ತವೆ. ಅಷ್ಟು ಸಬ್ಸೆಟ್ ಇದಾವೆ ಅಂದರೆ ಅಷ್ಟು ರಿಲೇಷನ್ಸ್ ಇದಾವೆ ಅಂತ ಅರ್ಥ. ಸೊ 2^9 ಆನ್ಸರ್, 2^9. ಸೊ ಇನ್ನು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಆ್ಯಂಡ್ ಬಿ ಆರ್ M and N ಅಂತ ಹೇಳಾರೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಆ್ಯಂಡ್ ಬಿ. ಎ ಅಲ್ಲಿ ಎಷ್ಟಿದ್ದಾವೆ ಇಲ್ಲಿ ಬರ್ಕೊಂಡು ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಬರ್ಕೊಂಡ್ಬಿಡು ಫಸ್ಟ್. ಎ ಅಲ್ಲಿ ಎಷ್ಟಿದ್ದಾವೆ, M ಇದ್ದಾವೆ. ಬಿ ಅಲ್ಲಿ ಎಷ್ಟಿದ್ದಾವೆ, N ಇದ್ದಾವೆ. ಓಕೆ, ಬಿ ಎಲ್ N ಇದ್ದಾವೆ. ಈ ಥರ ಸೆಂಟೆನ್ಸಲ್ಲಿರೋದು ಹಿಂಗೆ ಶಾರ್ಟಾಗಿ ಹಿಂಗೆ ಬರ್ಕೊಂಡ್ರೆ ಫಾಸ್ಟಾಗಿ ಮಾಡ್ಬೋದು. ದೆನ್ ದ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಅಂತ ಕೇಳಿದ್ರೆ ನೋಡಿರಿ. A to B ಅಂತ ಕೇಳಿದ್ರೆ ಫಸ್ಟ್ ಏನು ಮಾಡ್ಬೇಕು, ಇವೆರಡು ಯೂಸ್ ಮಾಡಿಕೊಂಡು A × B ಕಂಡುಹಿಡಬೇಕು. A × B ಮಾಡಿದ್ರೆ ಎಷ್ಟು ಬರುತ್ತೆ, M × N ಮಲ್ಟಿಪ್ಲೈ ಮಾಡಿದ್ರೆ M × N ಮಾಡಿದ್ರೆ M × N ಬರುತ್ತೆ. N ಗೊತ್ತಿಲ್ಲಲ್ಲ ಅನ್ನೊಂದ್ಸಲ. ಸೊ M × N ಬರುತ್ತೆ. ಸೊ ನಂಬರ್ ಆಫ್ ರಿಲೇಷನ್ ಏನಾಯ್ತು, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ಅಂತ ಕೇಳಿದ್ರೆ ಅಂದರೆ 2^mn. ಇದು ಡೈರೆಕ್ಟ್ ಇದೆ ನೋಡಿರಿ, ಇದು 2^mn. ಇದೆಲ್ಲ ಫಾರ್ಮುಲಾ ಯೂಸ್ ಮಾಡೋದು, ಅದನ್ನೇ ಕೇಳ್ಯಾರ. ನೆಕ್ಸ್ಟ್ N of A ಕೊಡ್ರಿ ನೋಡಿ. N of A 5 ಅಂತ ಕೊಟ್ಟರೆ N of A ಅಲ್ಲಿ 5 ಎಲಿಮೆಂಟ್ಸ್ ಅಂದರೆ A ಅಲ್ಲಿ 5 ಎಲಿಮೆಂಟ್ಸ್ ಇದ್ದಾವೆ. N of B 7 ಅಂತೆ ಅಂದರೆ B ಅಲ್ಲಿ 7 ಎಲಿಮೆಂಟ್ಸ್ ಇದ್ದಾವೆ. A × B ಅಲ್ಲಿ ಎಷ್ಟು ಅಂತ ಕೇಳ್ತೀವಿ ನೋಡಿಲ್ಲಿ. A × B ಅಲ್ಲ, ದ ನಂಬರ್ ಆಫ್ ರಿಲೇಷನ್ಸ್ ಆನ್ A × B ಅಂತ ಕೇಳ್ತೇವೆ. ಫಸ್ಟ್ A × B ಮಾಡ್ಕೊಡ್ರಿ. A ಅಲ್ಲಿ 5, B ಅಲ್ಲಿ 7 ಅಂದರೆ ಎಷ್ಟಾಗುತ್ತೆ ಇದು
5 ಇಂಟು 7 ಮಾಡ್ಕೊಳ್ಳಿ, ಎಷ್ಟಾಯ್ತು 35 ಆಯ್ತು, ಹೌದಾ. ಬಟ್ ಕ್ವಶನ್ ಕೇಳ್ತಿರೋದು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಕ್ರಾಸ್ ಬಿ, ನಂಬರ್ ಆಫ್ ರಿಲೇಷನ್ ಮತ್ತೆ ಇಲ್ಲಿ, ಹೌದಾ. ನಂಬರ್ ಆಫ್ ರಿಲೇಷನ್ಸ್ ಆನ್ ಎ ಕ್ರಾಸ್ ಬಿ ಇಂದಲ್ಲ ರಿಲೇಷನ್ಸ್ ಬರೋದು. ಸೊ ಎಷ್ಟಾಗುತ್ತೆ 2 ಪವರ್ 35, ಇದೇ ಆನ್ಸರ್. ಮತ್ತೆ ಎ ಒಟ್ಟು ಕ್ವಶನ್ ಟ್ವಿಸ್ಟ್ ಮಾಡ್ತಾ ಇದೇ ಕಾನ್ಸೆಪ್ಟ್ ಇದೆ. ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, ಎ ಕ್ರಾಸ್ ಬಿ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ, 2 ಪವರ್ ಅದನ್ನು ರೈಸ್ ಮಾಡಿದ್ರೆ ನಂಬರ್ ಆಫ್ ರಿಲೇಷನ್ ಬರುತ್ತೆ. ಇದು ಕಾನ್ಸೆಪ್ಟ್. ಇದನ್ನು ಟ್ವಿಸ್ಟ್ ಮಾಡಿ ಏನೇನೋ ಕೇಳ್ತಾ ಇರ್ತಾರೆ ಕ್ವಶನ್ಸ್, ಡಿಫ್ರೆಂಟಾಗಿ ಕೇಳ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಎನ್ ಆಫ್ ಎ ಈಕ್ವಲ್ಸ್ ಟು ಎಮ್ ಕೊಟ್ಟರೆ ನೋಡ್ರಿ, ಎ ಅಲ್ಲಿ ಎಷ್ಟಿದಾವೆ ಬರ್ಕೊಡ್ರಿ, ಎ ಅಲ್ಲಿ ಎಷ್ಟಿದಾವೆ, ಎಮ್ ಇದಾವೆ ಅಂತ. ಮತ್ತೆ ನೋಡ್ರಿ ಅದೇ ಡಿಫ್ರೆಂಟ್ ನಂಬರ್ ಆಫ್ ರಿಲೇಷನ್ಸ್ ಇನ್ ಎ ಅಂದರೆ ಏನು ಮಾಡೋಕೆ ಸೇಮ್. ಮತ್ತೆ ಎ ಕ್ರಾಸ್ ಎ ಮಾಡ್ಬೇಕಾ, ಎ ಕ್ರಾಸ್ ಎ ಮಾಡಿದಾಗ ಏನಾಯ್ತು ನೋಡ್ರಿ, ಎಮ್ ಇಂಟು ಎಮ್ ಅಂದಾಗ ಏನಾಯ್ತು, ಎಮ್ ಸ್ಕ್ವೇರ್ ಆಗುತ್ತೆ, ಹೌದಾ. ಸೊ ಆಪ್ಷನ್ಸ್ ಏನು ಮಿಸ್ಟೇಕ್ ಇದ್ದಂಗೆ ಇದೆ ಇಲ್ಲಿ. ಸೊ ನಂಬರ್ ಆಫ್ ರಿಲೇಷನ್ಸ್ ಇನ್ ಎ ಅಂದರೆ ಆ್ಯಕ್ಚುಲ್ 2 ಪವರ್ ಎಮ್ ಸ್ಕ್ವೇರ್, ಇದು ಮಿಸ್ಟೇಕ್ ಇದ್ದಂಗೆ ಐತೆ, ಟೈಪ್ ಮಿಸ್ಟೇಕ್ ಆಗಿದೆ. 2 ಪವರ್ ಎಮ್ ಸ್ಕ್ವೇರ್ ಆಗಬೇಕಿತ್ತು. ಓಕೆ, ಇದೇ ಆಪ್ಷನ್ ಆಯಿತು. ಆಯ್ತು ಅನ್ಕೊಂತೀನಿ. ಇಲ್ಲ, ಇದೆಲ್ಲ ಆಪ್ಷನ್ ಇದೆ, ಇವೆರಡು ಸೇಮ್ ಇದೆ ನೋಡ್ರಿ, ಇವೆರಡರಾಗಿರ್ಬೋದು ಮೇ ಬಿ. ಇವೆರಡು ಸೇಮ್ ಇದಾವಲ್ಲ, ಮೇ ಬಿ ಇಲ್ಲಿ ಯಾವುದಾದ್ರು ಒಂದು ಸ್ಕ್ವೇರ್ ಇರ್ಬೋದು. ಸೊ ಇದೇ ಆನ್ಸರ್ 2 ಪವರ್ ಎಮ್ ಸ್ಕ್ವೇರ್. ಎಲ್ಲಿ ಎಮ್ ಎಲಿಮೆಂಟ್ಸ್ ಇದ್ದಾವೆ, ಎ ಕ್ರಾಸ್ ಎಲ್ಲಿ ಇಷ್ಟಾಗುತ್ತೆ ಅಂದರೆ ಎಮ್ ಇಂಟು ಎಮ್ ಸ್ಕ್ವೇರ್ ಆಯಿತು. ಸೊ ನಂಬರ್ ಆಫ್ ರಿಲೇಷನ್ಸ್ ಇನ್ ಎ ಅಂದರೆ 2 ಪವರ್ ಎಮ್ ಸ್ಕ್ವೇರ್ ಮಾಡಬೇಕು. ಸೊ ನೆಕ್ಸ್ಟ್ ಎ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ, ಎ ಬಿ ಸಿ. ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ, ಇದು ಬರ್ಕೊಳ್ರಿ. ಎ ಅಲ್ಲಿ ಎಷ್ಟಿದಾವೆ, ಬಿ ಅಲ್ಲಿ ಎಷ್ಟಿದೆ ಬರ್ಕೊಳ್ರಿ. ಎ ಅಲ್ಲಿ 3 ಎಲಿಮೆಂಟ್ಸ್ ಇದಾವೆ, ಬಿ ಅಲ್ಲಿ 2 ಎಲಿಮೆಂಟ್ಸ್ ಇದೆ. ಓಕೆ, ಕನ್ಸಿಡರ್ ದ ರಿಲೇಷನ್ ಆರ್ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಬಿ ದೆನ್ ಆರ್ ಈಕ್ವಲ್ಸ್ ಟು ಅಂತ ಕೇಳ್ಯಾರ. ಓಕೆ, ಸೊ ಅಂದರೆ ನಂಬರ್ ಆಫ್ ರಿಲೇಷನ್ ಕೇಳಿಲ್ಲ, ಆರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆರ್ ಯಾವುದಕ್ಕೆ ಈಕ್ವಲ್ ಆಗುತ್ತೆ ನೋಡಿ, ಆರ್ ಎಗೆ ಈಕ್ವಲ್ ಆಗಲ್ಲ, ಸೆಟ್ಗೆ ಈಕ್ವಲ್ ಆಗಲ್ಲ, ಬಿ ಈಕ್ವಲ್ ಆಗಲ್ಲ, ಕಾರ್ಟಿಷನ್ ಪ್ರಾಡಕ್ಟ್ ಆಗಬೇಕು ಅಂದರೆ. ಸೊ ಸೆಟ್ ಎ ಟು ಸೆಟ್ ಬಿ ಅಂದ್ರೆ ಎ ಇಂದ ಸ್ಟಾರ್ಟ್ ಆಗಿ ಬಿಗೆ ಎಂಡ್ ಆಗ್ಬೇಕಂತ. ಆರ್ ಎ ಇಂದ ಸ್ಟಾರ್ಟ್ ಆಗಿ ಬಿಗೆ ಎಂಡ್ ಆಗ್ಬೇಕಂದ್ರೆ ಎ ಕ್ರಾಸ್ ಬಿ. ಆರ್ ಈಸ್ ದ ರಿಲೇಷನ್ ಡಿಫೈನ್ಡ್ ಫ್ರಮ್ ಸೆಟ್ ಬಿ ಟು ಎ ಇದ್ದಿದ್ರೆ ಬಿ ಕ್ರಾಸ್ ಎ ಆಗೋದು, ಎ ಟು ಬಿ ಇರೋದಕ್ಕೆ ಪಕ್ಕ ಎ ಕ್ರಾಸ್ ಬಿ. ಇದನ್ನೇನು ಆರ್ ಏನಾಗ್ಬೋದು, ಇದೇ ಆಗೋದು ಎ ಕ್ರಾಸ್ ಬಿ ಆಪ್ಷನಲ್. ಅದೇ ಎ ಕ್ರಾಸ್ ಬಿ ಕೂಡ ಒಂದು ರಿಲೇಷನ್ ಅಲ್ಲ. ಸೊ ಎ ಇಂದ ಬಿಗೆ ಅಂತ ಕೇಳೋರು, ಅವ್ರು ಎ ಇಂದ ಬಿಗೆ ಅಂತ ಕೇಳಿದ್ರೆ ಈ ಫಸ್ಟ್ ಎ ಇರಬೇಕು, ಆಮೇಲೆ ಬಿ ಇರಬೇಕು ಅಂತ. ನೆಕ್ಸ್ಟ್ ಲೆಟ್ ಎಕ್ಸ್ ಎ ಇಷ್ಟಿದೆ ನೋಡುವ, ಎಕ್ಸ್ ವೈ ಜೆಡ್. ಎ ಎಲ್ 3 ಎಲಿಮೆಂಟ್ಸ್ ಇದಾವೆ, ನೆಕ್ಸ್ಟ್ ಇದು ಬಿ ಎಲ್ ಎಷ್ಟಿದೆ ಬರ್ಕೊಂಡು, ಬಿ ಎಲ್ 2 ಎಲಿಮೆಂಟ್ಸ್ ಇದು. ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ. ನೋಡಿ ಎ ಟು ಬಿ ಅಂತಿದೆ ಅಂದ್ರೆ ಏನು ಮಾಡೋದು, ಫಸ್ಟ್ ಎ ಟು ಬಿ ಅಂತಿದ್ರೆ ರಿಲೇಷನ್ಸ್ ಕೇಳ್ತಿದ್ದಾರೆ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ಬೇಕು. ಕಾರ್ಟಿಷನ್ ಪ್ರಾಡಕ್ಟಲ್ಲಿ ಎಷ್ಟಿದೆ, 3 ಇಂಟು 2 ಎಷ್ಟಿದೆ, 6 ಇದೆ. ಅಂದರೆ ನಂಬರ್ ಆಫ್ ರಿಲೇಷನ್ಸ್ ಏನಾಗುತ್ತೆ, ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂದರೆ ಎಷ್ಟು, 2 ಪವರ್ 6. ಇಲ್ಲೇನು ಬಂತದೆ 2 ಪವರ್ 6 ಅಂದರೆ 2 ಪವರ್ 5, ಇದು 2 ಪವರ್ 6 64. 2 ಪವರ್ 6 ಅಂದರೆ 64. ಇದು ನೆನ್ಪಿಟ್ಕೊಂಡ್ಬಿಡ್ರಿ. ಆ್ಯಕ್ಚುಲಿ 2 ಪವರ್ 5 ಅಂದರೆ 32 ಇದು ವ್ಯಾಲ್ಯೂ, ಹೌದಾ. 2 ಪವರ್ 5 32 ಇದು ನೆನ್ಪಿಟ್ಕೊಂಡ್ಬಿಟ್ರೆ 2 ಪವರ್ 6 ಅಂದಾಗ ನಮ್ಗೆ ಈಸಿ ಮಾಡ್ಬೋದು. 2 ಪವರ್ 4 2 ಪವರ್ 8 ಅಂದಾಗ ನಾವು 2 ಪವರ್ 5 ಇಂದ ಸ್ಟಾರ್ಟ್ ಮಾಡ್ಬೋದು. ಈಗ 2 ಪವರ್ 8 ಬೇಕಾಗಿತ್ತು ನಮಗೆ ಸಡನ್ನಾಗಿ, ಏನು ಮಾಡ್ಬೋದು, 32 ಗೊತ್ತಲ್ಲ, 32 ಇಂಟು 2 ಇದು 2 ಪವರ್ 5 ಇದೆ. ಇನ್ನು ಎಕ್ಸ್ಟ್ರಾ ಏನು ಬೇಕು, ಇದು 6 ಇದು 7 ಇದು 8, ಈಗ ಈಸಿಯಾಗಿ ಮಾಡ್ಕೋಬೋದು ಹಿಂಗೆ, ಆಯಿತಾ. ಸೊ 2 ಪವರ್ 5 ಮಿಡಲ್ ನಂಬರ್ ನೆನ್ಪಿಟ್ಕೊಂಡು 2 ಪವರ್ 5 ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ಆನ್ಸರ್ ಏನು ಮಾಡಿ, 2 ಪವರ್ 6 ಅಂತಂದರೆ 64 ಬರುತ್ತೆ ಆನ್ಸರ್. ಸೊ ಎನ್ ಆಫ್ ಎ 8 ಕೊಟ್ಟರೆ, ಎನ್ ಆಫ್ ಬಿ ಪಿ ಕೊಟ್ಟರೆ, ದೆನ್ ಟೋಟಲ್ ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್ಸ್ ಅಂತಾರೆ. ಸೊ ಎ ಅಲ್ಲಿ ಎಷ್ಟಿದ್ದಾವೆ 8, ಪಿ ಅಲ್ಲಿ ಎಷ್ಟಿದ್ದಾವೆ ಪಿ. ಸೊ ನಂಬರ್ ಆಫ್ ರಿಲೇಷನ್ಸ್ ಕೇಳ್ತಿದ್ದಾರೆ ಫ್ರಮ್ ಎ ಟು ಬಿ. ರಿಲೇಷನ್ಸ್ ಕೇಳ್ತಿದ್ದಾರೆ ಅಂದರೆ ಏನು ಕಂಡುಹಿಡ್ಕೋಬೇಕು ನಾವು, ಎ ಕ್ರಾಸ್ ಬಿ ಕಂಡುಹಿಡ್ಬೇಕು ಫಸ್ಟ್. ಎ ಕ್ರಾಸ್ ಬಿಲಿ ಎಷ್ಟು, ಎ ಅಲ್ಲಿ 8 ಇದ್ದಾವೆ, ಬಿ ಅಲ್ಲಿ ಪಿ ಇದ್ದಾವೆ, ಅಂದರೆ 8 ಇಂಟು ಪಿ 8p ಆಯಿತು, 8p ಆಯಿತು, ಹೌದಾ. ಸೊ ಈಗ ನಂಬರ್ ಆಫ್ ರಿಲೇಷನ್ಸ್ ಅಂತ, ನಂಬರ್ ಆಫ್ ನಾನ್ ಎಂಟಿ ರಿಲೇಷನ್, ಬರೀ ರಿಲೇಷನ್ ಎಲ್ಲ ನೋಡ್ರಿ, ಇದು ವರ್ಡ್ ನೋಡ್ರಿ, ನಾನ್ ಎಂಟಿ ಅಂತ ಮಿಸ್ ಮಾಡಬಾರ್ದು. ಸೊ ನಾನ್ ಎಂಟಿ ರಿಲೇಷನ್ ಕೀವರ್ಡ್ಸ್ ಮೇನ್ ಇವು, ನಾನ್ ಎಂಟಿ ರಿಲೇಷನ್ಸ್ ಫ್ರಮ್ ಎ ಟು ಬಿ ಅಂತ ಕೇಳ್ತಿದ್ರು. ಸೊ ಫಸ್ಟ್ ರಿಲೇಷನ್ಸ್ ಥಿಂಕ್ ಮಾಡಿ. ರಿಲೇಷನ್ಸ್ ಅಂದರೆ ಏನು ಬರುತ್ತೆ, 2 ಪವರ್ 8p
ಆ್ಯಕ್ಚುಲಿ ಇಲ್ಲೇನು ಎ ಅಲ್ಲಿ 8 ಎಲಿಮೆಂಟ್ಸ್ ಇದ್ದಾವೆ, ಬಿ ಎಲ್ ಪಿ ಎಲಿಮೆಂಟ್ಸ್ ಇದ್ದಾವೆ. ಸೊ 2^8p ಆಗ್ತದೆ. ನಾನ್ ಎಂಟಿ ಅಂದಿದ್ದಕ್ಕೆ ಅದ್ರಾಗ ಒಂದು ತೆಗಿಬೇಕು. ಸೊ -1 ಎಂಟಿ ರಿಲೇಷನ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡಬೇಕು. ಸೊ ಹಂಗಂದರೆ 2^8p -1 ಇದು 2^8p ಅಂದರೆ ಇದು ನಂಬರ್ ಆಫ್ ರಿಲೇಷನ್ಸ್ ಅಷ್ಟೇ. -1 ಮಾಡಿದರೆ ನಮಗೆ ನಾನ್ ಎಂಟಿ ರಿಲೇಷನ್ಸ್ ಬರುತ್ತೆ. ಸೇಮ್ ಸಬ್ಸೆಟ್ಸ್ಗೆ 2 ಪವರ್ ಬರೆದಿರ್ತೀವಿ. ಪ್ರಾಪರ್ ಸಬ್ಸೆಟ್ ಅಂದರೆ ಅದಕ್ಕೊಂದು -1 ಮಾಡಬೇಕು. ಅದೇ -1 ಯಾವಾಗ ಮಾಡ್ಬೇಕು ನೋಡ್ಕೊಳ್ರಿ. ನೆಕ್ಸ್ಟ್ ನಂಬರ್ ಆಫ್ ರಿಲೇಷನ್ ದಟ್ ಕ್ಯಾನ್ ಬಿ ಡಿಫೈನ್ಡ್ ಆನ್ ದ ಸೆಟ್ 1 2 3. ಸೇಮ್ ಇಲ್ಲಿ ನೋಡಿ ಎ ಎಲ್ಲಿ ಎಷ್ಟಿದ್ದಾವೆ 3 ಎಲಿಮೆಂಟ್ಸ್ 1 2 3. ನಂಬರ್ ಆಫ್ ರಿಲೇಷನ್ಸ್ ಡಿಫೈನ್ಡ್ ಆನ್ ದ ಸೆಟ್ ಒಂದೇ ಸೆಟ್ ಐತೆ. ಅವಾಗ ಏನು ಮಾಡ್ಬೇಕು ಎ ಕ್ರಾಸ್ ಎ. ಸೊ ಎ ಕ್ರಾಸ್ ಎ ಮಾಡಿರಿ ಎ ಇಂಟು ಎ ಮಲ್ಟಿಪ್ಲೈ ಮಾಡಿರಿ ಏನಾಗುತ್ತೆ 3 ಇಂಟು 3 3 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ 9 ಆಯಿತು. ಸೊ ನಂಬರ್ ಆಫ್ ರಿಲೇಷನ್ಸ್ ಏನಾಗುತ್ತೆ ನಂಬರ್ ಆಫ್ ರಿಲೇಷನ್ಸ್ ಏನು 2^9 ಅಂದರೆ ಇದು ಆಪ್ಷನ್ 3 ಆಯಿತು. ಇಫ್ 2 sets A and B ಸ್ವಲ್ಪ ಡಿಫ್ರೆಂಟ್ ಇದೆ. 2 sets A and B ಹ್ಯಾವಿಂಗ್ 9 ಎಲಿಮೆಂಟ್ಸ್ ಅಂತ 9 ಎಲಿಮೆಂಟ್ಸ್ ಇನ್ ಕಾಮನ್ ಅಂತ. ಇನ್ ಕಾಮನ್ ಅಂದರೆ ಎರಡರಾಗೂ ಇರೋಂಥವಂತ. ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಎಷ್ಟಿದ್ದಾವೆ 2 ಎಲಿಮೆಂಟ್ಸ್ ಎ ಆ್ಯಂಡ್ ಬಿ ಅಂತ. ಎ ಬಿ ಎರಡಿದಾವಲ್ಲ 99 ಎಲಿಮೆಂಟ್ಸ್ ಇನ್ ಕಾಮನ್ ಅಂದರೆ ಇಂಟರ್ಸೆಕ್ಷನ್. ಇದರಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ 99 ಎಲಿಮೆಂಟ್ಸ್ ಕಾಮನ್ ಇದಾವಂತೆ. ಇದರಲ್ಲಿರೋ 99 ಎಲಿಮೆಂಟ್ಸ್ ಇದರಲ್ಲೂ ಇದಾವಂತೆ. ಓಕೆ ಕಾಮನ್ ಇದಾವೆ. ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಕಾಮನ್ ಟು ಈಚ್ ಆಫ್ ದಿ ಎ ಕ್ರಾಸ್ ಬಿ. ಸೊ ಹಂಗಂದರೆ ಎ ಕ್ರಾಸ್ ಬಿಗೂ ಮತ್ತು ಬಿ ಕ್ರಾಸ್ ಎಗೂ ಎಷ್ಟು ಕಾಮನ್ ಎಲಿಮೆಂಟ್ಸ್ ಇದಾವೆ ಅಂತ ಕೇಳ್ತಾ ಇದ್ದಾರೆ ಕ್ವಶನ್. ಇದು ಫೈಂಡ್ ಮಾಡಬೇಕು. ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಏನಿದೆ. ಎ ಬಿ ಎ ಹ್ಯಾವಿಂಗ್ 99 ಎಲಿಮೆಂಟ್ಸ್ ಇನ್ ಕಾಮನ್, ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಕಾಮನ್ ಟು ಈಚ್ ಆಫ್ ದಿ ಸೆಟ್ ಅಂತ ಕೇಳಿದ್ರೆ ಎ ಮತ್ತು ಬಿ ಎಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ 99 ಇದೇ ಗಿವನ್. ಇದಿಷ್ಟೇ ಕೊಟ್ಟಿರೋದು ಗಿವನ್ ಅವರು. ಓಕೆ ಗಿವನ್ ಏನಿದೆ ಎ ಮತ್ತು ಬಿ ಎಲ್ಲಿ 99 ಎಲಿಮೆಂಟ್ಸ್ ಕಾಮನ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎ ಎಲ್ಲಿರೋಂಥ 99 ಎಲಿಮೆಂಟ್ಸ್ ಬಿ ಎಲ್ಲೂ ಇದ್ದಾವೆ. ಸೊ ಹಂಗಾಗಿ ಏನಾಯ್ತು ಕಾಮನ್ ಆಯಿತು. ಸೊ ಈಗ ಕ್ವಶನ್ ಏನಂದರೆ ಎ ಮತ್ತು ಬಿ ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ತೀವಿ, ಬಿ ಮತ್ತು ಎ ಕಾರ್ಟಿಷನ್ ಪ್ರಾಡಕ್ಟ್ ಮಾಡ್ತೀವಿ, ಅವೆರಡರ ಮಧ್ಯೆ ಎಷ್ಟು ಕಾಮನ್ ಎಲಿಮೆಂಟ್ಸ್ ಬರ್ತವೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ 99 ಎಲಿಮೆಂಟ್ಸ್ ಅಂದರೆ ನಮಗೆ ಕಷ್ಟ ಆಗುತ್ತಲ್ಲ. ಸೊ ನಾವು ಶಾರ್ಟಾಗಿ ಅರ್ಥ ಮಾಡ್ಕೊಳ್ರಿ. ನಾವು ಏನು ಮಾಡ್ಕೊಳ್ಳೋಣ ಸ್ಮಾಲ್ ಎಲಿಮೆಂಟ್ಸಿಗೆ ಚೆಕ್ ಮಾಡಿರಿ. ನೋಡಿ ಎ ಅಲ್ಲಿ ಏನು ಅನ್ಕೊಂಡು 1 2 3, ಬಿ ಎಲ್ಲಿ ಅಂತ ಅಂತೀನಿ ನೋಡ್ರಿ. ಬಿ ಎಲ್ಲಿ 2 3 4 5 ಈ ಥರ ತೊಗೊಂಡಿನಿ. ಸೊ ಇದು ಎಷ್ಟು ಕಾಮನ್ ಇದೆ ನೋಡ್ರಿ ಇಲ್ಲಿ 2 3 2 3. ಸೊ ಎ ಇಂಟರ್ಸೆಕ್ಷನ್ ಬಿ ಎಲ್ಲಿ ಎಷ್ಟು ಕಾಮನ್ ಇದ್ದಾವೆ 2 ಎಲಿಮೆಂಟ್ಸ್ ಕಾಮನ್ ಇದ್ದಾವೆ 2 3 ಅದಾ 2 ಎಲಿಮೆಂಟ್ಸ್ ಕಾಮನ್ ಇದೆ. ಸೊ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಎ ಆ್ಯಂಡ್ ಬಿ ಹ್ಯಾವಿಂಗ್ 2 ಎಲಿಮೆಂಟ್ಸ್ ಇನ್ ಕಾಮನ್. ಹೌದಾ 2 3 ಕಾಮನ್. ಈಗ ಅಬ್ಸರ್ವ್ ಮಾಡಿರಿ ಎ ಕ್ರಾಸ್ ಬಿ ಮಾಡ್ತಾ ಹೋದರೆ ನಮ್ಗೆ ಏನೇನು ಬರುತ್ತೆ ಈಗ ನೋಡಿ ಏನೇನು ಬರುತ್ತೆ 1, 2 1, 3 1, 4 1, 5 ಬರ್ತವೆ. ಈಗ ಸೇಮ್ ಇರೋ ಅಷ್ಟೇ ಮಾಡಿರಿ 2, 2 2, 3 ಇದೇನು ಬರ್ತದೆ ನೋಡಿರಿ ಇಲ್ಲೆಲ್ಲ ವ್ಯಾಲ್ಯೂಸ್ ಬರ್ತಾವೆ. ನೆಕ್ಸ್ಟ್ ಏನು ಬರ್ತದೆ 2, 3 ಆಯಿತಾ 2, 2 ನೆಕ್ಸ್ಟ್ 3, 2 ಇವಿಷ್ಟು ಬರ್ತವೆ. ಸೊ ಮತ್ತೆ ಬರ್ತಾ ಇರ್ತಾವೆ. ಹೌದಾ ಎಷ್ಟು ಬರ್ತವೆ 3 ಇದರಲ್ಲಿ 3 ಇದ್ದಾವೆ, ಇದರಲ್ಲಿ 4 ಇದ್ದಾವೆ, 12 ಎಲಿಮೆಂಟ್ಸ್ ಬರ್ತವೆ. ಈಗ ಅದರಲ್ಲಿ ನಾನು 2 3ಗೆ ಬ್ಯಾಚ್ ಆಗೋದಷ್ಟೇ ನೋಡ್ತೀನಿ. ಇಲ್ಲಿ ನೋಡಿ ಈ 2 2 2 3 3 2 3 3 ಇಲ್ಲೇ 4 ಬಂದು ಎ ಕ್ರಾಸ್ ಬಿ ಅಲ್ಲೇ 4 ಬಂದು. ಹೌದಾ ಗೊತ್ತಾಗ್ತೇನು. ಇದು ಹಂಗೆ ಬಿ ಕ್ರಾಸ್ ಏನು ಮಾಡಿದ್ರು ಮತ್ತು ಇವೇ 4 ಬರ್ತವೆ ಕಾಮನ್. ಇವೇ 4 ಇರ್ತವೆ. ಬಿ ಕ್ರಾಸ್ ಎ ಉಲ್ಟಾ ಮಾಡಿದ್ರು ಕೂಡ ಉಲ್ಟಾ ಮಾಡಿದೆ ಬೇರೆ ಉಳಿದಿದ್ವೆಲ್ಲ ಚೇಂಜ್ ಆಗ್ತವೆ. ಉಳಿದಿದ್ದೀವಿ ನೋಡಿ 2 1 2 2 2 3 ಇವೆಲ್ಲ ಚೇಂಜ್. ಬಟ್ ಈಗ 2 ಬಂದಾಗ ನೋಡ್ರಿ 2 2 2 3 3 2 3 3 ಮತ್ತು ಇವೇ 4 ಹಂಗೆ ಬರ್ತವೆ 4 ಬರ್ತಾ ಇದ್ದಾವೆ. ಅಂದರೆ ಎ ಇಂಟರ್ಸೆಕ್ಷನ್ ಬಿ ಎಲ್ 2 ಇದ್ವಲ್ಲ ಅವೇ 2 ಸರಿ ಬರ್ತಾ ಇದೆ 2 ಇಂಟು 2 ಆಗ್ತಾ ಇದೆ 2 ಇಂಟು 2 4 ಆಗ್ತದೆ. ಹಂಗಂದ್ರೆ ಏನು ಎ ಕ್ರಾಸ್ ಬಿ ಎ ಇಂಟರ್ಸೆಕ್ಷನ್ ಬಿ ಎಲ್ 99 ಇತ್ತಲ್ಲ, ಎ ಇಂಟರ್ಸೆಕ್ಷನ್ ಬಿ 99 ಇತ್ತಲ್ಲ, ಹಂಗಂದ್ರೆ ಇದರಲ್ಲಿ 99 ಎಲಿಮೆಂಟ್ಸ್ ಬರ್ತವೆ ಇಂಟು ಮತ್ತು ಇದರಲ್ಲಿ 99 ಎಲಿಮೆಂಟ್ಸ್ ಸೇಮ್ ರಿಪೀಟ್ ಆಗ್ತವೆ. ಸೊ ಟೋಟಲ್ ಕಾಮನ್ ಎಷ್ಟಂದರೆ ಏನು ಬರ್ತದೆ 99 ಸ್ಕ್ವೇರ್. ಇದು 99 ಸ್ಕ್ವೇರ್. ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಅರ್ಥ ಮಾಡಿ ಈ ಎಕ್ಸಾಂಪಲ್ ಅರ್ಥ ಮಾಡ್ಕೊಡ್ರಿ. ಈ ಎಕ್ಸಾಂಪಲ್ ಅರ್ಥ ಆಯ್ತು ಅಂದರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಸೊ ಈ ಎಕ್ಸಾಂಪಲ್ ಏನು ಹೇಳ್ತಾ ಇದೆ
ಎ ಎಲ್ 1 2 3 ಇದ್ದಾವೆ, ಬಿ ಎಲ್ 2 3 4 5 ಇದ್ದಾವೆ. ಸೊ ಈ ಕಾಮನ್ ಇರೋವೇನು 2 3 2 3 2 ಎಲಿಮೆಂಟ್ಸ್ ಕಾಮನ್ ಇದೆ. ಹೌದಾ? ಎ ಕ್ರಾಸ್ ಬಿ ಮಾಡಿದಾಗ ನನಗೆ 4 ಎಲಿಮೆಂಟ್ಸ್ ಬರ್ತವೆ. ಈ 2 3 ಇದು ಎ ಎಲ್ಲಿರೋ 2 3 ಬಿ ಎಲ್ಲಿರೋ 2 3 ಯೂಸ್ ಮಾಡಿಕೊಂಡು ನನಗೆ 4 ಎಲಿಮೆಂಟ್ಸ್ ಬರ್ತವೆ. ಏನೇನು 2 3 2 2 3 3 3 2. ಬಿ ಎ ಮಾಡಿದಾಗ ಅವೇ ಬರ್ತವೆ, ಬಿ ಎ ಮಾಡಿ ಬೇರೆ ಬರ್ತವೆ, ಬಟ್ ಕಾಮನ್ ನೋಡಿ 2 ಇಂದ ಸ್ಟಾರ್ಟ್ ಮಾಡಿ 2 2 2 3 3 2 3 3 ಮತ್ತೆ ಅವೇ ಬರ್ತವೆ. ಸೊ ಹಂಗಂದ್ರೆ ಸೇಮ್ ಬರೋಂಥವು ಎಷ್ಟಿದ್ದಾವೆ? 4 ಇದ್ದಾವೆ. 4 ಹೆಂಗೆ ಬಂತಂತ, ಈ 4 ಹೆಂಗೆ ಬಂತಂದ್ರೆ ಇಲ್ಲಿ 2 ಇದಲ್ಲ, ಇದೇ ಡಬಲ್ ಆಗ್ತಾ ಇದೆ ಅಂತೆ. 2ನ ಇಂಟು 2 ಅಷ್ಟು ಟೈಮ್ಸ್ ಆಗ್ತಾ ಇದೆ. 2ನ ಇಂಟು 2. ಈಗ 3 ಇದ್ದರೆ 3 ಇಂಟು 3 3 ಇಂಟು 3 9 ಎಲಿಮೆಂಟ್ಸ್ ಸೇಮ್ ಬರ್ತಾ ಇದ್ವು. ಹೌದಾ? ಸೊ ಹಂಗಾಗಿ 99 ಇದಾವೆ ಅಂದರೆ, ಸೊ 99 ಇಂಟು 99 ಎಷ್ಟು? 99 ಹೋಲ್ ಸ್ಕ್ವೇರ್ ಅಷ್ಟು ಕಾಮನ್ ಬರ್ತವೆ ಎರಡರಾಗಿ. ಓಕೆ, ಅದಕ್ಕೆ 99 ಪವರ್ 2. ಸೊ 99 ಹೋಲ್ ಸ್ಕ್ವೇರ್ ಇದೆ, ಆಪ್ಷನ್ ಬಿ ಆಗುತ್ತೆ. ಈ ಲಾಸ್ಟ್ ಕ್ವಶನ್ ನೀವೇ ಟ್ರೈ ಮಾಡ್ರಿ. ಓಕೆ, ನೀವೇ ಟ್ರೈ ಮಾಡಿರಿ. ಇದು ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಸೊ ಗೊತ್ತಾಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಇದು ಯಾವ್ದು ಆಪ್ಷನ್ ಅಂತ ಕೇಳಿರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡಿರಿ. ಈಗ ನಾವು ಪ್ರೀವಿಯಸ್ ಕ್ವಶನ್ಸು ಪ್ಲಸ್ ಆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ರೆ ಡೆಫಿನೆಟ್ಲಿ ಕ್ವಶನ್ ಸಾಲ್ವ್ ಮಾಡೇ ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಈ ಕ್ವಶನ್ ನೀವೇ ಟ್ರೈ ಮಾಡಿರಿ. ಸೊ ಈಗ ಇಲ್ಲಿವರೆಗೆ ನಮಗೆ ನಂಬರ್ ಆಫ್ ಸಬ್ಸೆಟ್ಸ್, ಪ್ರಾಪರ್ ಸಬ್ಸೆಟ್ಸ್, ನೆಕ್ಸ್ಟ್ ನಂಬರ್ ಆಫ್ ರಿಲೇಷನ್ಸ್, ನಾನ್ ಎಂಪ್ಟಿ ರಿಲೇಷನ್ಸ್, ಓಕೆ, ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ. ಈ ಥರ ಬೇಸಿಕ್ ಇವೆ ಆ್ಯಕ್ಚುಲಿ. ಸೊ ಇವಿಷ್ಟರ ಮೇಲೆ ಕ್ವಶನ್ಸ್ ಕೇಳಿದರೆ ಬರೀ ಎಬಿಲಿಟಿ ಬಂತು ಈಗ ನಮಗೆ. ಯಾವುದೋ ಬರುತ್ತೆ ಅಂತ ಅಂದ್ಕೊಂಡಿನಿ. ಈಗ ನೀವು ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಮೆಟೀರಿಯಲಲ್ಲಿ ಈ ಥರ ನಂಬರ್ ಆಫ್ ಸಬ್ಸೆಟು, ನಂಬರ್ ಆಫ್ ಪ್ರಾಪರ್ ಸಬ್ಸೆಟು, ನಂಬರ್ ಆಫ್ ರಿಲೇಷನ್, ನಂಬರ್ ಆಫ್ ನಾನ್ ಎಂಪ್ಟಿ ರಿಲೇಷನ್ಸ್ ಕ್ವಶನ್ಸ್ ನೋಡಿದಾಗ ಈ ಕಾನ್ಸೆಪ್ಟ್ಸು, ಈ ಮೆಥಡ್, ಈ ಟೆಕ್ನಿಕ್ಸ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ಸೊ ಇಲ್ಲಿವರೆಗೆ ಇದು ಅರ್ಥ ಆಯ್ತು ಅಂತ ಅನ್ಕೊತೀನಿ ಇಷ್ಟು ಪ್ರಾಬ್ಲಮ್ಸು. ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಮೀಟ್ ಆಗೋಣ. ಓಕೆ, ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ. ನಾನು ಅಲ್ಲಿ ಆದಷ್ಟು ಕಮೆಂಟ್ ಸೆಕ್ಷನಲ್ಲೇ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಕಾನ್ಸೆಪ್ಟ್ ವೈಸ್. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ಬೇಕು ನನಗೆ ಅಷ್ಟೇ. ಓಕೆ.